ಶರಣರ ವಚನಗಳನ್ನ ಪಾಲಿಸಬೇಕಾದ ಅಗತ್ಯವಿದೆ. ಚಂದ್ರಕಲಾ ಕುಟುಬಾಗಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಶರಣರ ವಚನಗಳನ್ನು ಜಾತಿ, ಮತ, ಧರ್ಮ, ಭೇದ ಭಾವ ಮರೆತು ಶರಣರ ವಚನಗಳನ್ನ ಪಾಲಿಸಬೇಕಾದ ಅಗತ್ಯವಿದೆ ಎಂದು ಮಹಾನಗರ ಪಾಲಿಕೆ ಸದಸ್ಯರಾದ ಚಂದ್ರಕಲಾ ಕುಟುಬಾಗಿರವರು ಹೇಳಿದರು. ಅವರು ಧಾರವಾಡ ನಗರದ ಕೆಲ್ಗೇರಿ ಗುಡ್ಡದ ಮಠದ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಶಹರ ಘಟಕ ಉದ್ಘಾಟನಾ ಸಮಾರಂಭವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬೈಲಹೊಂಗಲ ತಾಲೂಕಿನ ಖಾದರ್ವಳ್ಳಿ ಗ್ರಾಮದ ಸಾಹಿತಿಗಳಾದ ಮಲ್ಲಂಗೌಡ ಪಾಟೀಲ್ ರವರು ಮಾತನಾಡಿ, ಶರಣ ಸಾಹಿತ್ಯ ಕೇಳಲು ಕುಟುಂಬದ ಎಲ್ಲ ಸದಸ್ಯರು, ಬಂಧು ಬಳಗದವರು ಭಾಗವಹಿಸಬೇಕೆಂದು ಹೇಳಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಸಂಗಮನಾಥ್ ಲೋಕಾಪುರ್ ಮಾತನಾಡಿ, ಶರಣ ಸಾಹಿತ್ಯ ಪರಿಷತ್ತು 45 ವರ್ಷಗಳಿಂದ ರಾಜ್ಯಾದ್ಯಂತ ಹಲವಾರು ಘಟಕಗಳು ಸ್ಥಾಪನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಶಹರ ಘಟಕದ ಅಧ್ಯಕ್ಷರಾದ ಪ್ರಮೀಳಾ ಜಕ್ಕನ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೆಲ್ಗೇರಿ ಗ್ರಾಮದ ಕಲ್ಮೇಶ್ವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ರುದ್ರಗೌಡ ಪಾಟೀಲ್, ಅಜ್ಜಯ್ಯ ಗುಡ್ಡದಮಠ್, ಶಿವಾನಂದ್ ಲೊಲ್ಲೆನ್ನವರ್, ಡಾಕ್ಟರ್ ರಾಮು ಮೂಲಂಗಿ, ಪ್ರಕಾಶ್ ಬಾಳಿಕಾಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕುಮಾರಿ ಅಕ್ಷರಾ ಮುಲ್ಲಾ ವಚನ ಪ್ರಸ್ತುತಪಡಿಸಿದರು. ಕುಮಾರಿ ಶ್ರೀನಿಧಿ ಜಕ್ಕಣ್ಣವರ್ ವಚನ ಪಠನ ಮಾಡಿದರು. ವಚನ ನೃತ್ಯ ರಂಗ ಸಾಮ್ರಾಟ ಶಾಲಾ ಮಕ್ಕಳಿಂದ ವಚನ ನೃತ್ಯವನ್ನ ಮಾಡಲಾಯಿತು. ಕೋಶಾಧ್ಯಕ್ಷ ವಿಎನ್ ಕೀರ್ತಿವತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬಾಬಾಜಾನ್ ಮುಲ್ಲಾ ಸ್ವಾಗತಿಸಿದರು. ಮಾಂತೇಶ್ ಸುಬ್ಬಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಿಕೆ ಗೆದ್ದಿಕೇರಿ ವಂದಾರ್ಪಣೆ ಮಾಡಿದರು. ನೂರಾರು ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಪುರುಷರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ನೀಡಿದಂತಹ ಒಂದು ಪರಂಪರೆ ಶರಣ ಸಾಹಿತ್ಯ ಅಂತಂದ್ರೆ ಇದೊಂದು ಉತ್ತಮ ಜೀವನ ಶೈಲಿಯ ಒಂದು ಪರಂಪರೆ. ಇಲ್ಲಿ ಇವನಾರವ ಎನ್ನದಿರಯ್ಯ, ಇವನಮ್ಮವ ಎನ್ನಿರಯ್ಯ. ಇಲ್ಲಿ ಎಲ್ಲರೂ ಕೂಡ ನಾವು ಒಂದು ಅನ್ನುವಂಥದ್ದು, ಒಂದೇ ತಾಯಿಯ ಮಕ್ಕಳು ಅನ್ನೋದನ್ನ ಅರಿತುಕೊಂಡು ನಮ್ಮ ಜೀವನವನ್ನ ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಏನೆಲ್ಲ ಬೇಕಾಗಿತ್ತು ಅವುಗಳನ್ನೆಲ್ಲವನ್ನ ಆ ದಿನಗಳಲ್ಲಿ ನಮ್ಮ ನಾಡಿಗೆ
ನಮ್ಮ ದೇಶಕ್ಕೆ, ನಮ್ಮ ಭೂಮಿಗೆ ನೀಡಿದಂತಹ ಒಂದು ದೊಡ್ಡದಾದಂತಹ ಕೊಡುಗೆಯನ್ನ ಶರಣ ಪರಂಪರೆ ಮಾಡಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತಿನ ಒತ್ತಡದ ದಿನಮಾನಗಳಲ್ಲಿ, ಬದಲಾದ ಪರಿಸ್ಥಿತಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದಾಗಿಯೂ ಕೂಡ ಈ ಶರಣರ ಸುಳ್ಳು ನುಡಿಗಳನ್ನು ಕೇಳುವುದರೊಂದಿಗೆ, ಅವುಗಳನ್ನು ಆಡುವುದರೊಂದಿಗೆ ನಮ್ಮ ಮನಸ್ಸನ್ನ, ನಮ್ಮ ಆತ್ಮಶುದ್ಧಿಯನ್ನ ಮಾಡಿಕೊಂಡು ಜೀವನದ ಸಾರ್ಥಕತೆಯ ಮೆಟ್ಟಲನ್ನು ಮುಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹುಟ್ಟಿಕೊಂಡು ಬಂದಿದೆ. ಇಲ್ಲಿ ಶರಣರು ಮಾಡಿದಂತಹ ಕಾಯಕ ಅದು ಕೇವಲ ಮಾತುಗಳಿಂದಾಗಲಿ, ಕೋಶಗಳನ್ನು ಓದಿದ್ದರಿಂದಾಗಲಿ ಬಂದದ್ದಲ್ಲ. ಅವರು ಮಾಡುವಂತಹ ಕೆಲಸವನ್ನ ಅರ್ಥ ಮಾಡಿಕೊಂಡು ಅರಿವು ಅನ್ನೋದನ್ನ ಅಲ್ಲಿ ಕಂಡುಕೊಂಡ್ರು. ಅದು ಜ್ಞಾನದ ಮುಂದೆ ಹೋಗಿ ಅರಿವು ಅನ್ನೋದನ್ನ ಕಂಡುಕೊಂಡ್ರು. ಅವರು ತಮ್ಮ ಕೆಲಸಗಳಲ್ಲಿ ಆದಂತಹ ಅನುಭವಗಳನ್ನ ಅವುಗಳಿಗೆ ಯಾವ ರೀತಿಯಾಗಿ ನಮಗೆ ಉಪಯೋಗಕ್ಕೆ ಬರುತ್ತದೆ ಅಂದ್ರೆ, ಕಾಯಕ ಬಸವಣ್ಣವರು ಮುಖ್ಯವಾಗಿ ಏನ್ ಮಾಡಿದ್ರು, ಕಾಯಕ ನಿಷ್ಠೆ ಹೇಗಿರಬೇಕು, ಮನುಷ್ಯನಿಗೆ ಕಾಯಕ ನಿಷ್ಠೆ ಬಹಳ ದೊಡ್ಡದು. ಮನುಷ್ಯನ ಪ್ರತಿಷ್ಠೆಯ ಪರಾಕಾಷ್ಠೆ ಅಂದ್ರೆ ಕಾಯಕ ನಿಷ್ಠೆ. ಸಾಧ್ಯವಾಗ್ತದಷ್ಟು ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಮತ್ತು ಬೆಳೆಯಲು ಕರ್ಕೊಂಡು ಬರೋದು ಜವಾಬ್ದಾರಿ ಇಲ್ಲ ಅಂತ ಹೇಳಿ ಆಯ್ತು ಸರ್ ಅಂತೇಳಿ ನಾನು ಅವ್ರಿಗೆ ಮಾತು ಕೊಟ್ಟೆ. ಬಟ್ ಇವತ್ತಿನ ದೇಶ ಏನಾಗಿತ್ತು ಅಂತಂದ್ರೆ ಇನ್ನೂ ನಮ್ಮ ಬೆಳೆ ದೊಡ್ಡ ಪ್ರಮಾಣವಾಗಿ ಭಾಗವಹಿಸ್ತಿದ್ರು. ನಿನ್ನೇನ ದಸರಾ ಮಹೋತ್ಸವ ಕಾರ್ಯಕ್ರಮ ಮುಗಿದಾಗ 9 ದಿನಗಳ ಕಾಲ ಎಲ್ಲರೂ ದೇವಸ್ಥಾನಕ್ಕೆಲ್ಲ ಓಡಾಡಿ ಮುಗಿಸ್ತಾರೆ. ಇವತ್ತಿನ ದಿವಸ ರಿಲ್ಯಾಕ್ಸ್ ಆಗಬೇಕು ಅನ್ನೋ ಸಂದರ್ಭದಾಗ ನಮ್ಮೊಂದು ಕಾರ್ಯಕ್ರಮ ಆಯಿತು. ಮತ್ತು ಇನ್ನೂ ಒಂದಿಷ್ಟು ಕೆಲವು ಅವಘಟನೆಗಳು ನಡೆದಾವ. ಅದನ್ನು ಕಾರ್ಯಕ್ರಮ ಬಿಡಾಕ್ ಬರೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಆ ನೆಗರಾಗಿಲ್ಲ ಯಾವುದೇ ಕಾರ್ಯಕ್ರಮ ಇಟ್ಕೊಂಡು ಸಕ್ಸಸ್ ಆಗ್ತಾವ ಅನ್ನೋ ಒಂದು ಭರವಸೆಯಿಂದ ಆಗಲಿ ಸರ್ ಮಾಡ್ರಿ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಈ ಕೆಲಸಗಳು. ಈ ವಚನ ಸಾಹಿತ್ಯದ ಬಗ್ಗೆ, ಶರಣ ಸಾಹಿತ್ಯದ ಬಗ್ಗೆ ಹುಬ್ಬಳ್ಳಿ ಸರ್ ಅದ್ಭುತವಾಗಿ ಹೇಳಿದವರು ತಮ್ಮ ಈ ಕನ್ನಡಿ ಒಳಗೆ. 12ನೇ ಶತಮಾನದೊಳಗೆ ಅದಕ್ಕಿಂತ ಮೊದಲು ಹೇಗಿದ್ರು ಜನ, ಯಾವ ಥರ ಮೂಢನಂಬಿಕೆಯೊಳಗೆ ಭಾಗವಹಿಸ್ತಿದ್ರು, ಬಹಳ ಮೂಢನಂಬಿಕೆ ಇದ್ವು ಆಗಿನ ಟೈಮ್ನೊಳಗೆ. ಹಾಗೆ ಹೇಗಾದ್ರೂ ಮಾಡಿ ನಾವು ಜನರನ್ನು ಬದಲಿಸಬೇಕು, ಚೇಂಜ್ ಮಾಡಬೇಕು ಒಂದು ಉದ್ದೇಶ ಇಟ್ಕೊಂಡು ಶರಣರ 12ನೇ ಶತಮಾನದೊಳಗನ ಎಲ್ಲರಿಗೂ, ಎಲ್ಲ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಕನ್ನಡ ಭಾಷೆಯಲ್ಲಿನ ತಮ್ಮ ವಚನಗಳ ಮೂಲಕ ಎಲ್ಲ ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ವಚನಗಳನ್ನು ರಚಿಸ್ತಿದ್ದರು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾಡಿರುದ್ದಿ ನಿಮ್ಮದಯ್ಯ, ಎನ್ನ ಮಾನಾಪಮಾನವೂ ನಿಮ್ಮದಯ್ಯ. ಬೆಳಿಗ್ಗೆ ಕಾಯಿಲಿದ್ದೆ ಕೂಡಲ ಸಂಗಮ ದೇವ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಕಂಗಳು ತುಂಬಿದ ಬಳಿಕ ಕಾಣಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ನಮ್ಮ ಕೂಡಲ ಸಂಗಮ ದೇವನ.
ಕಪಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಎಡಗುಳ್ಳೊಂದು ಮನ ಆ ಮನ ನಿಮ್ಮಲ್ಲಿ ಬಡವೆರದ ಬಳಿಕ ಎನಗೆ ಭವ ಉಂಟು ಚೆನ್ನ ಮಲ್ಲಿಕಾರ್ಜುನ. ಅಲ್ಲಮ ಪ್ರಭುಗಳ ವಚನಗಳು. ಕಾಲಿಲ್ಲದ ಗಮನ ಕೈಯಿಲ್ಲದ ಸೊಕ್ಕು ಬಾಯಿಲ್ಲದ ರುಚಿ ಭಾವನೆ ಕಂಪನವಾಗಿ ಪರಮನೇಹ ಬೇಡುವ ಪರಮನ ಕೋರಯ್ಯ ಗುಹೇಶ್ವರ. ಕಲ್ಪನೆಯ ಮಾಡಿ ಕಲ್ದೇವರ ಮಾಡಿ ಆ ಕಲ್ಲು ಕಲ್ಮೇಲೆ ಕಡಿದರೆ ದೇವರೆತ್ತ ಹೋದರು. ಲಿಂಗ ಪ್ರತಿಷ್ಠಾಪನೆ ಮಾಡದವರಿಗೆ ನಾಯಕ ನರಕ ಗುಹೇಶ್ವರ. ಹೊನ್ನು ಮಾಯ ಎಂಬರು ಹೊನ್ನು ಮಾಯ ಅಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಅಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಅಲ್ಲ, ಮನದ ಮುಂದಣ ಆಸೆಯ ಮಾಯೆ ಕಾಣ ಗುಹೇಶ್ವರ. ಆಸೆಗಾಗಿ ಸತ್ತದ್ದು ಕೋಟಿ, ಆಮಿಷಕ್ಕಾಗಿ ಸತ್ತದ್ದು ಕೋಟಿ, ಹೊನ್ನು ಹೆಣ್ಣು ಹೆಣ್ಣಿಗಾಗಿ ಸತ್ತದ್ದು ಕೋಟಿ, ನಿಮಗಾಗಿ ಸತ್ತದ್ದು ನಾನಾರನ್ನೂ ಕಾಣೆ ಗುಹೇಶ್ವರ. ಮಡಿವಾಳ ಮಾಚಿದೇವರ ವಚನಗಳು. ಕರಸ್ಥಳದ ದೇವನಿದ್ದಂತೆ ಧರೆಯ ಮೇಲನ ಪ್ರತಿಷ್ಠೆಗೆರಗುವ ಈ ನರಕಿ ನಾಯಿಗಳನ್ನೇನೆಂಬನಯ್ಯ ಬಲಿ ದೇವರ ದೇವ. ಗುಡಿಯಲಿಂಗವ ಬಿಟ್ಟು ಗುಡಿಯಲಿಂಗಕ್ಕೆ ಶರಣೆಂಬ ಮತಿಭ್ರಷ್ಟರನ್ನೇನೆಂಬನಯ್ಯ ಬಲಿ ದೇವರ ದೇವ. ಎತ್ತಿನ ಮರೆಯ ಒತ್ತುಗಾರರಂತೆ ಉಪ್ಪು ದೋಷವೆಂದು ಸಪ್ಪೆ ಮುಂಡಡೆ ಮತ್ತೆ ಮುಚ್ಚೆಯ ಬಚ್ಚಲು ಮುಟ್ಟುತ್ತಿಪ್ಪ ಸತ್ತ ನಾಯಿಗೆ ಕೇರುತ್ತ. ಇಂತಪ್ಪವರು ನಿಷ್ಠೆ ನೀನಲು ಕಲಿ ದೇವರ ದೇವ. ಪರಮ ವಿಭೂತಿಯ ಹಣೆಯಲ್ಲಿ ಧರಿಸಿ ಗುರುಕೊಟ್ಟ ಲಿಂಗವ ಕರದಲ್ಲಿ ಧರಿಸಿ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಮತ್ತೆ ಮರಳಿ ಧರೆಯ ಮೇಲನ ಪ್ರತಿಷ್ಠೆಗೆರಗುವ ಈ ನರಕಿ ಜೀವಿಗಳನ್ನೇನೆಂಬನಯ್ಯ ಕಲಿ ದೇವರ ದೇವ. ಜೇಡರ ದಾಸಿಮಯ್ಯ ಅವರ ವಚನಗಳು. ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು ಗಟ್ಟ ಮೀಸೆ ಬಂದಡೆ ಗಂಡೆಂಬರು ನಡುವೆ ಸುಳಿವ ಆತ್ಮವು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ. ಈಶನ ಶರಣರು ವೇಶ್ಯಾವು ಹೋದಡೆ ಮೀಸಲೋಗರವ ಹೊರಗಿಡಿಸಿದಡೆ ಹಂದಿ ಕೂಸಿ ನೋಡಿದಂತೆ ರಾಮನಾಥ. ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡಂತೆ ನೀನೆನ್ನ ಜಡಿನೊಮ್ಮೆ ನುಡಿಯದಿರ, ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಕರೆನಿತ್ತಡೆ ಒಲ್ಲೆ ಸಿರಿನಿತ್ತಡೆ ಒಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಒಂದರೊಳಗೆ ಮಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಆಯ್ದಕ್ಕಿ ಲಕ್ಕಮ್ಮ ಅವರ ವಚನ.
ಮುನ್ನವೇ ಇಲ್ಲ, ಇಹಪರದ ಹಂಗಮಗೆ ಮುನ್ನವೇ ಇಲ್ಲ. ಸಂಗಯ್ಯ, ನೀವಿಲ್ಲದ ಕಾರಣ ನಾ ಮುನ್ನವೇ ಇಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಪಂಚಬ್ರಹ್ಮ ಅಂತ ಕರೀತೀವಿ. ಯಾಕಂದ್ರೆ ಮಹಾನ್ ಚಿತ್ರಕಲಾವಿದರು ಪ್ರೌಢಶಾಲೆಯಲ್ಲಿ 12ನೇ ಶತಮಾನದಲ್ಲಿ ಬರೆಯಲ್ಪಟ್ಟಂತಹದ್ದು. ಅಂತಹ ಒಂದು ಶರಣ
ಸಾಹಿತ್ಯ ಪರಿಷತ್ತನ್ನ ರಚನೆ ಮಾಡಿ ಧಾರವಾಡ ಶಹರ ಘಟಕದ ಉದ್ಘಾಟನಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಇಲ್ಲಿ ನನ್ನನ್ನು ಉಪನ್ಯಾಸಕರಾಗಿ ಬರಮಾಡಿಕೊಂಡಿದ್ದಾರೆ. ಇನ್ನುಳಿದ ಎಲ್ಲ ನನ್ನ ಹಿರಿಯ ಬಂಧು ಬಾಂಧವರಿಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅನಂತ ವಂದನೆಗಳನ್ನು ಸಮರ್ಪಿಸುತ್ತಾ, ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಜೀವನದಲ್ಲಿ ಶರಣರ ನುಡಿಗಳನ್ನ ಕೇಳಿ ಅವುಗಳನ್ನು ನಡೆದು ತೋರಿಸಬೇಕೆಂಬ ಸದಿಚ್ಛೆಯನ್ನ ಮಾಡಿಕೊಂಡು ಬಂದಂತಹ ಎಲ್ಲ ನನ್ನ ಶರಣ ಬಂಧು ಬಾಂಧವರಿಗೂ ಹಾಗೂ ಶರಣ ತಾಯಂದಿರಿಗೂ ನನ್ನ ವಂದನೆಗಳನ್ನ ಶರಣಾರ್ಥಿಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಸಾಹಿತ್ಯ ಅಂದ್ರೆ ಏನು? ವ್ಯಾಖ್ಯಾನ ಬೇಕು. ಸಾಹಿತ್ಯ ಅನ್ನೋದು 3 ಅಕ್ಷರಗಳಿದ್ದಾವ. ಸ ಅಂದರೆ ಸಾಮಾಜಿಕವಾಗಿ, ಹಿ ಅಂದರೆ ಹಿತದೃಷ್ಟಿಯನ್ನಿಟ್ಟುಕೊಂಡು, ತ್ಯ ಅಂದರೆ ತ್ಯಜಿಸಬೇಕಾದದ್ದನ್ನು ಹೇಳಿ ಮಾಡಬೇಕಾದ ಕರ್ತವ್ಯಗಳನ್ನು ನಮಗೆ ತಿಳಿಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಹೇಳ್ತಕ್ಕಂಥದ್ದೇ ಸಾಹಿತ್ಯ. ಇದು ಸಾಹಿತ್ಯದ ವ್ಯಾಖ್ಯಾನ. ಸಾಹಿತ್ಯದಲ್ಲಿ ಭಾಗಗಳು 2 ಅದಾವ, ಒಂದು ಪದ್ಯ ಸಾಹಿತ್ಯ ಮತ್ತು ಒಂದು ಗದ್ಯ ಸಾಹಿತ್ಯ. ಸಾಹಿತ್ಯಗಳು ಪರಂಪರಾಗತವಾಗಿ ಬರೆಯಲ್ಪಟ್ಟುಕೊಂಡು ಬಂದಾವ. ಸಂಸ್ಕೃತದಲ್ಲಿ ಸಾಕಷ್ಟು ಗದ್ಯ ಸಾಹಿತ್ಯ ಬರೆಯಲ್ಪಟ್ಟವು. ವೇದ ಉಪನಿಷತ್ತುಗಳು ಇವೆಲ್ಲ ಗದ್ಯ ಸಾಹಿತ್ಯ. ಮಹಾಭಾರತ ರಾಮಾಯಣ ಇದು ಗದ್ಯ ಸಾಹಿತ್ಯ. ಅವು ಸಂಸ್ಕೃತದಲ್ಲೇ ಬರೆಯಲ್ಪಟ್ಟವು. ಆದರೆ ಅವುಗಳನ್ನೇ ನಮ್ಮ ಕನ್ನಡಕ್ಕೆ ಸಾಕಷ್ಟು ಜನ ಮಹಾಕವಿಗಳು ಬರೆದು ಕನ್ನಡದಲ್ಲಿ ನಮಗೆ ಬಳುವಳಿಯಾಗಿದೆ. ಅಂತ ಗದ್ಯ ಸಾಹಿತ್ಯ ನಮಗೆ ಏನು ಹೇಳ್ತಿದ್ರೆ, ನಾವು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ಕಲಿಸೋದೇ ಆ ಸಾಹಿತ್ಯಗಳ ಮುಖ್ಯ ಗುರಿ. ಪದ್ಯ ಸಾಹಿತ್ಯ ಅದು ಕೂಡ ಅದನ್ನೇ ಹೇಳ್ತೈತಿ. ಆ ಪದ್ಯಗಳನ್ನ ರಚನೆ ಮಾಡಿ ನಮಗೆ ನಾವು ಜೀವನದಲ್ಲಿ ಯಾವ ರೀತಿಯ ನೀತಿಗಳನ್ನ, ನ್ಯಾಯವನ್ನ, ಧರ್ಮವನ್ನ ಅಳವಡಿಸಿಕೊಂಡು ಬದುಕಿದಾಗ ಸಾರ್ಥಕ ಜೀವನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತಿಳಿಸ್ತಕ್ಕಂಥದ್ದೇ ಈ ಪದ್ಯ ಸಾಹಿತ್ಯ. ಸಾಹಿತ್ಯಗಳಲ್ಲಿ ಪದ್ಯ ಸಾಹಿತ್ಯದಲ್ಲಿ ಸಾಕಷ್ಟು ಅದಾವ. ಸಾಹಿತ್ಯದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋದ್ರೆ, ಯಾಕಂದ್ರೆ ಸಾಹಿತ್ಯದಲ್ಲಿ ನಗೆ ಸಾಹಿತ್ಯ ಇದೆ, ಬಂಡು ಸಾಹಿತ್ಯ ಇದೆ, ಪ್ರಕೃತಿ ಶೃಂಗಾರ ಸಾಹಿತ್ಯ ಹಾಗೂ ವೈರಾಗ್ಯ ಸಾಹಿತ್ಯ ಹಾಗೂ ನೀತಿ ಸಾಹಿತ್ಯ, ಹೀಗೆ ಅವುಗಳಲ್ಲಿ ಪ್ರಕಾರಗಳು ಬರ್ತವೆ. ಅಂತ ಸಾಹಿತ್ಯದ ರಚನೆಗಳನ್ನು ಸಾಕಷ್ಟು ಜನರು ನಮಗೆ ಅಂದ್ರೆ, ನಾಳೆ ಇದೇ ಕಾರ್ಯಕ್ರಮವನ್ನ ಇವರು ಇಟ್ಟರು ಅಂದ್ರೆ ದಯವಿಟ್ಟು ನೀವು ಒಬ್ಬೊಬ್ಬರ ಬರಬೇಡ್ರಿ, ಬಾಜುಕಿದ್ದವ್ರನ್ನು ಕರ್ಕೊಂಡು ಬರ್ಬಿಟ್ಟು ನಿಮ್ಮ ಮಕ್ಕಳ ಮೊದಲು ಕರ್ಕೊಂಡು ಬರ್ರಿ. ಯಾಕಂದ್ರೆ ಈ ಒಂದು ಚಿಂತನದ ಕಾರ್ಯಕ್ರಮದಲ್ಲಿ ಆ ಮಕ್ಕಳಿಗೆ ಒಳ್ಳೆಯ ಉತ್ತಮವಾದ ಸಂಸ್ಕಾರ ಸಿಗ್ತೈತಿ, ಅದು ಒಳ್ಳೆಯ ವಿಚಾರಗಳು ಸಿಗ್ತೈತಿ. ಯಾಕೆ ಮೇಲಿನ ಮೇಲೆ ಇವುಗಳನ್ನು ನಾವು ಯಾಕೆ ಕಾರ್ಯಕ್ರಮ ಮಾಡಬೇಕು? ಯಾಕಂದ್ರೆ ಸತ್ಸಂಗದ ಬಗ್ಗೆ ಹೇಳ್ಬೇಕಂತೇಳಿ ಅಂದ್ರೆ ಬಹಳ ವಚನಗಳದಾವ. ಆಡುವುದು, ಪಾಡುವುದು, ಕೇಳುವುದು, ಹೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳವಾಗಿ ಪುದಯ ಚನ್ನಮಲ್ಲಿಕಾರ್ಜುನ ದೇವ ನೀ ಕೊಟ್ಟ ಆಯುಷ್ಯ ಉಳ್ಳ ನಂತರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆದು. ನಾವು ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ಬೇಕಂದ್ರೆ ಮಹಾತ್ಮರ ಎದುರುಗಡೆ ಕೂತ್ಕೋಬೇಕು. ಯಾಕಂದ್ರೆ ನಾವು ಬೇಕಾದಾಗ ಮಾತಾಡ್ತೇವೆ. ಅದಕ್ಕೆ ಒಂದು ಮಾತು ನೆನಪಾಗ್ತೈತಿ, ಕುಂತು ಕೇಳೋರು ಸೊಂಟ ಗಟ್ಟಿಬೇಕು, ಮಾತಾಡೋರು ಗಂಟು ಗಟ್ಟಿಬೇಕು. ಇಲ್ಲಂದ್ರ ಆಗೋದಿಲ್ಲ. ಯಾಕಂದ್ರೆ ನಮಗೆ ಬೇಕಾದ ವಿಚಾರ ಐತೆ ಅನ್ನಷ್ಟ ಮನಸ್ಸಲ್ಲಿ ಓಲೈಸ್ತೇವೆ, ಇಲ್ಲದೆ ಇದ್ರೆ ಇಲ್ಲ. ಈ ಶಾಸ್ತ್ರ ಪುರಾಣ ವಚನ ಅಂದ್ಕೂಡ್ಲೆ ಏನ್ ತಿಳಿತಂತ ಇದು ನಮ್ಮ ಪ್ರವೃತ್ತಿಗಳು ಈ ರೀತಿಯಾಗಿ ಬೆಳೀತಾ ಇವೆ. ಸರಿಯಾಗಿ ವಿಭೂತಿ ಪಟ್ಟ ಹಸ್ಬಂದ ಗಾಢ ಬಸವನಾಗಿದ್ದಾನ. ನಮ್ಮದೇ ಆದ ವಚನಗಳನ್ನ, ನಮ್ಮದೇ ಆದ ಶರಣ ಪರಂಪರೆಯನ್ನ ಅಲ್ಲಗಡಿತಕ್ಕಂಥ ಒಂದು ಮನೋವ್ಯವಸ್ಥೆ ನಮ್ಮಲ್ಲಿ ಬರ್ತಾ ಇದೆ. ಅದನ್ನು ನಾವು ನಡಿಬೇಕಂತೇಳಿ ಅಂದ್ರೆ ಸತ್ಸಂಗದಲ್ಲಿ ಪಾಲ್ಗೊಂಡಾಗ ಅಂತಹ ಸಂಸ್ಕಾರವನ್ನು ಆ ಮಕ್ಕಳಿಗೆ ಕೊಟ್ಟಾಗ ಮಾತ್ರ ಮುಂದಿನ ಸಮಾಜದಲ್ಲಿ ನಮ್ಮ ಸಂಪ್ರದಾಯಗಳ ಆಚರಣೆಯನ್ನು ನಾವು ಮಾಡ್ಲಿಕ್ಕೆ ಸಂಖ್ಯೆ ಆಗ್ಬೇಕು. ಹೊರತಾಗಿ ಇಲ್ಲದೆ ಇದ್ರೆ ಆಗೋದಿಲ್ಲ. ಏನ್ ಹೇಳಿದಲ್ಲ ಇದಾಗ್ತವು
ವಿಭೂತಿ ಪಟ್ಟ ಬರೆದುಕೊಂಡು ದೊಡ್ಡ ಬಸವಣ್ಣ. ಅದಕ್ಕೆ ಧರ್ಮಗಳನ್ನ ವಿಚಾರವನ್ನ ಹೇಳ್ತಕ್ಕಂಥ ಸಮಯದಲ್ಲಿ ಜಾತಿ ಇಲ್ಲ ಅಂತೇಳಿ ಒಂದು ಬಸವಣ್ಣ ಒಂದು ವಚನ ಹೇಳ್ತಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನ್ನು ವಿಪ್ರನಾದ, ಆನು ಹಾರುವನೆಂದರೆ ಕೂಡಲ ಸಂಗಮ ದೇವನಗುವನಯ್ಯ. ಜಾತಿ ಎತ್ತಿ ಮಾತಾಡಿದ್ರೆ ಕೂಡಲ ಸಂಗಮ ಮೆಚ್ಚೋದಿಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ದಾರೆ. ಅಂತ ಸುವಿಚಾರಗಳನ್ನ ನಾವು ತಿಳಿದುಕೊಳ್ಳಬೇಕು ಅಂದ್ರೆ ಸತ್ಸಂಗದಲ್ಲಿ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಸತ್ಸಂಗದಲ್ಲಿ ಪಾಲ್ಗೊಂಡಾಗ ಮೆಲಕ್ ಹಾಕೋದಂತಾರೆ. ಇವತ್ತು ಕೇಳಿದ್ದೇವೆ, ನಾ ಇದನ್ನು ಕೇಳಬಾರ್ದು ಅಂತಲ್ಲ, ಮೆಲಕ್ ಹಾಕೋದು. ಮೆಲಕ್ ಹಾಕೋದನ್ನು ನಿಮ್ಗೆ ಒಂದು ದೃಷ್ಟಾಂತ ಹೇಳ್ತೀನಿ. ಎಮ್ಗಳು ನೋಡಿ, ಎತ್ತ ಎಮ್ಗಳು 10 ಜನ ಹಸಿರು ಸಿಕ್ತು ಮೊದಲು ಗಪ ಗಪ ತಿನ್ನ ಜಟರ್ಗೆ ಹಾಕೋತಾವ. ಮನೆಗೆ ತಂದು ಕಟ್ರಿ ಮಲ್ಕೊಂತ ಬೆಳಕ ಮಾಡ್ತಿರ್ತಾವ, ಅದು ಮೆಲಕ್ ಹಾಕೋತಾವ. ಆ ಪರಮಾತ್ಮನ ವೈಚಿತ್ರ್ಯ ಎಷ್ಟೈತೆ ಅಂತೀರ, ಜಠರದಲ್ಲಿ ಇರತಕ್ಕಂಥ ಆಹಾರ ಗಪ ಗಪ ಏನು ತಿಂದಿರ್ತಾವಲ್ಲ, ಅರಗುದಿಲ್ಲ ಅಂತ ತಿಳ್ಕೊಂಡು ಅದನ್ನೇ ಮತ್ತೆ ಗಂಟಲ ಮುಖಾಂತರ ಬಾಯಿಗೆ ತಂದು ಮೆಲಕ ಹಾಕಿ ಅದನ್ನು ಜೀರ್ಣ ಮಾಡಿಕೊಳ್ತಕ್ಕಂಥ ಶಕ್ತಿ ಆ ಪಶುಗಳಿಗೆ ಕೊಟ್ಟಿದ್ದಾನೆ. ಅಂತ ಶಕ್ತಿ ಆ ಪಶುಗಳಿಗೆ ಕೊಟ್ಟಾನ, ಅದಕ್ಕಿಂತ ಹೆಚ್ಚಿನ ಶಕ್ತಿ ಈ ಮಾನವರಿಗೆ ಕೊಟ್ಟಿದೆ. ಯಾಕಂತ ಕೇಳಿದ ಪಶು ಪಕ್ಷಾದಿಗಳು ಅವುಗಳಿಗೆ ಎರಡೇ ಅವಸ್ಥೆ ಇದೆ, ಒಂದು ಜಾಗೃತ, ಒಂದು ಸುಷುಪ್ತಿ. ನಿದ್ರೆ ಮಾಡ್ತಾವ, ಯಾತ್ರೆ ಆಗ್ತಾವ, ಊಟ ಮಾಡ್ತಾವ, ಮಕ್ಕೋತಾವ. ಆದರೆ ಮಾನವನಿಗೆ ಮಾತ್ರ 3 ಅವಸ್ಥೆಗಳಿದ್ದಾವ: ಜಾಗೃತ, ಸ್ವಪ್ನ, ಸುಷುಪ್ತಿ. ಸುಷುಪ್ತಿ ಮತ್ತು ಜಾಗೃತದ ನಡುವಿನ ಏನಂತಲ್ಲ ಕನಸಿನ ಲೋಕ. ಕನಸು ಬೆಳೆದವು ಬಿದ್ದು ಕೂಡಲೇ ನಾ ಅಂತ ಬಾಂಬೆಗೆ ಹೋಗಿದ್ನಿ, ಅಲ್ಲಿ ನೋಡಿದಂತಹ ಎಲ್ಲವನ್ನ ನೀವು ಜಾಗೃತ ಆದ ನಂತರ ಹೇಳ್ತೀವಿ. ಅದಲ್ಲದೆ ಒಳ್ಳೆಯ ವಿಚಾರಗಳನ್ನು ಕೇಳಲಿಕ್ಕೆ ಪಶುಗಳು ಕಿವಿಗಳು ಅಲ್ಲಾಡ್ತಾವಲ್ಲ, ನೀವು ಸ್ಥಿರವಾಗಿಲ್ಲ. ಯಾಕೆ ಪರಮಾತ್ಮ ಇವತ್ತು ಯಾಕೆ ಅವಕುರಾಗನ ಕೊಡ್ಲಿಲ್ಲ ಅಲ್ಲಾಡೋದಂಗೆ? ಯಾಕಂತ ಕೇಳಿದ್ರೆ ಆ ಪರಮಾತ್ಮನನ್ನು ಅರಿತಕ್ಕಂಥ ವಿವೇಚನೆ, ವಿಚಾರ ಶಕ್ತಿ ಕೊಟ್ಟು ಒಳ್ಳೆಯದನ್ನು ಕೇಳಲಿಕ್ಕೆ ಅಚಂಚಲವಾದ ಕರ್ಣಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಈ ಶರೀರ ಯಾಕಂದ್ರೆ ಕೇಳಿ ಬಸವಣ್ಣವ್ರು ಏನ್ ಹೇಳ್ತಾರೆ, ಈ ಶರೀರಕ್ಕೆ ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯ ಅಂತ ಹೇಳಿದ್ದಾರೆ ಬಸವಣ್ಣ. ಅಂತ ಪ್ರಸಾದ ಕಾಯವನ್ನು ನಾವು ಪಡೆದುಕೊಂಡು ಬಂದು ಇವತ್ತ ಇಲ್ಲಿ ಉತ್ತಮ ವಿಚಾರಗಳನ್ನ ಕೇಳಲಿಕ್ಕೆ ಈ ಕರ್ಣಗಳನ್ನು ಉಪಯೋಗ ಮಾಡಲಿಲ್ಲ ಅಂದ್ರೆ ಈ ಶರೀರ ನಿರರ್ಥಕವಾಗಿ ಹೋಗುತ್ತದೆ. ಅದಕ್ಕಾಗಿ ಒಳ್ಳೆಯ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಸತ್ಸಂಗಗಳನ್ನು ನಾವು ಮೇಲಿನ ಮೇಲೆ ಮಾಡಬೇಕು ಅಂತೇಳಿ ತಿಳ್ಕೊಂಡ ಇಂಥ ಕಾರ್ಯಗಳು ನೆಲಕ್ಕೆ ಆಗ್ತಾ ಇರಬೇಕು ಅನ್ನೋದಕ್ಕಾಗಿ ಈ ಸತ್ಸಂಗದಲ್ಲಿ ಶಂಕರಾಚಾರ್ಯ ಅದಕ್ಕೆ ಕೊನೆಯ ಮಂದಿ ಈ ಮಾತನ್ನು ಹೇಳಿ ನಿರ್ಧಾರ ಮಾಡ್ತೀನಿ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ ಹೇಳಿದ್ದಾರೆ. ಈ ಒಂದು ಭವವನ್ನು ನಾವು ಮುಕ್ತರಾಗಬೇಕು, ನಿಜವಾದ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿ ಅದಕ್ಕೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಶರಣರಿಗೆ, ವೇದಿಕೆ ಮುಂಭಾಗ ಇರತಕ್ಕಂಥ ಶರಣೆಯರಿಗೆ ಸಮಸ್ತ
ಇರ್ತದವ ಬದುಕಕ್ಕೆ ಬಿಡುವಲ್ಲ ನಾವು. ಈ ಸಂದರ್ಭದೊಳಗೆ ಮತ್ತೆ ಅಣ್ಣ ಬಸವಣ್ಣ ಬರಬೇಕಾಗಿದೆ. ಬಸವಣ್ಣನವ್ರಿಗೆ ಆ 12ನೇ ಶತಮಾನದೊಳಗೆ ನಮ್ಮನ್ನ ಒಂದುಗೂಡು ಮಾಡಿ ಹೋಗಿದ್ರಲ್ಲ, ಮತ್ತೆ ಬರಬೇಕಾಗಿದೆ ಅನ್ನೋದಕ್ಕೆ ಆ ಹಾಡು ನಮ್ಮೊಂದಿಗೆ. ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣ, ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಹಾರ ಮತ್ತೊಮ್ಮೆ ನೀ ಮಾರ. ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣ, ವಿಜ್ಞಾನ ಆಸ್ಥಾನದ ಮಂತ್ರಿಯನ್ನ ಧರ್ಮ ಸಾಮ್ರಾಜ್ಯವ ಮಾಡಿದೆಯನ್ನ, ವಚನಗಳ ಹರಿಕಾರ ನೀನೇ ಅಣ್ಣ, ವಚನಗಳ ಹರಿಕಾರ ನೀನೇ ಅಣ್ಣ, ವಚನದಿ ಲೋಕವ ತಿದ್ದಿದೆಯಣ್ಣ. ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣ, ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಮಾರ ಮತ್ತೊಮ್ಮೆ ನೀ ಮಾರ. ಅಣ್ಣ ಬಸವಣ್ಣ, ಕಾಯಕವೇ ಕೈಲಾಸ ಎಂದೇ ಎಣ್ಣ, ಕಾಯಕ ಮಾಡುತ್ತ ನಡೆದೇ ಎಣ್ಣ, ಕಾಯಕವೇ ಕೈಲಾಸ ಅರಿದೇ ಎಣ್ಣ, ಕಾಯಕ ಮಾಡುತ್ತ ನಡೆದೇ ಎಣ್ಣ, ದಾಸೋಹದ ಮಹಿಮೆಯ ತಿಳಿಸಿದೆ ಎಣ್ಣ, ದಾಸೋಹದ ಮಹಿಮೆಯ ತಿಳಿಸಿದೆ ಎಣ್ಣ, ದಾಸೋಹ ಮಾಡುತ್ತ ನಡೆದೇ ಎಣ್ಣ. ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣ, ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಮಾರ ಮತ್ತೊಮ್ಮೆ ನೀ ಮಾರ. ಅಣ್ಣ ಬಸವಣ್ಣ, ಅನುಭವ ಮಂಟಪದ ಹಿರಿಯ ಅಣ್ಣ, ಮಹಿಳಾ ಸ್ವಾತಂತ್ರ್ಯವ ಕೊಡಿಸಿದೆ ಎಣ್ಣ, ಅನುಭವ ಮಂಟಪದ ಹಿರಿಯ ಅಣ್ಣ, ಮಹಿಳಾ ಸ್ವಾತಂತ್ರ್ಯವ ಕೊಡಿಸಿದೆ ಎಣ್ಣ, ಜಾತಿ ಸಂಕೋಲೆಯ ತೊರೆದೆ ಎಣ್ಣ, ಎಲ್ಲರೂ ಒಂದೆಂದು ಸಾರಿದೆ ಎಣ್ಣ, ಜಗಜ್ಯೋತಿ ಬಸವಣ್ಣ ನೀನಾದೆಣ್ಣ. ಅಣ್ಣ ಬಸವಣ್ಣ, ಅಣ್ಣ ಬಸವಣ್ಣ, ಲೋಕದಿ ಬಡಿದಾಟ ಜಾತಿಗಳ ಕಿತ್ತಾಟ ದೂರ ಮಾಡಲು ಮಾರ ಮತ್ತೊಮ್ಮೆ ನೀ ಮಾರ. ಅಣ್ಣ ಬಸವಣ್ಣ. ಈ ಬಾಳ ಸಂತೆಯಲ್ಲಿ ದುಡಿದು ಪಡೆದು ಎಂದು ಲೆಕ್ಕ ಹಾಕುತ್ತಾ ನಾವು ಬದುಕಬೇಕು. ಅನ್ಯರನ್ನು ಬಾಯಿಬಿಟ್ಟು ಬೇಡಿಯ ದೊರಕೆ ಬಲವಿರುವುದು ದುಡಿದ್ರು ಇನ್ನೊಬ್ಬರ ಹಂಗಿಕೆ. ಈಗ ಲೋಕಾಪುರದ ಸಂಗಮನಾಥ ಕೇಳೋದು, ದೂರ ದಾರಿಯ ಪಯಣ, ಜಗಲ ಬುತ್ತಿಯ ಗಂಟು, ಪಗಲ ಬಿಂದಿಗೆ ನೀರು, ಕತ್ತಲಾಗುವ ಮುನ್ನ ಬದುಕಿನ ಧರ್ಮಶಾಲೆಯ ಸೇರು ಬದುಕ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಧಾರವಾಡ ಶಹರ ಘಟಕದ ಉದ್ಘಾಟನಾ ಸಮಾರಂಭ ಎಲ್ಲ ಕಡೆ ನಮ್ಮ ಉದ್ಘಾಟನೆ ಆಗಿದೆ. ಧಾರವಾಡ ಜಿಲ್ಲಾದೊಳಗೆ ಒಟ್ಟು 9 ತಾಲೂಕಾ ಘಟಕಗಳು. ಆ ಎಲ್ಲ ಘಟಕಗಳಿಗಿಂತ ಈಗ ಒಬ್ಬ ಹೆಣ್ಮಕ್ಳು ಗರ್ಭಿಣಿಯಾಗಿರ್ತಾರೆ, ಬೀಗರು ಬಿತ್ತರು ಊರಾನವರು ಅವರು ಇವರು ಎಲ್ಲರೂ ಆಕೆಗೆ ಶ್ರೀಮಂತ ಮಾಡ್ತಾರೆ.
ತವ್ರ ಮನೆಯವರು ಮಾಡಿರಲಿಲ್ಲ ಅಂತ ಆಕೆಗೆ ಬಹಳ ಸಂಕಟ. ಕಲ್ಗಟ್ಟಿಗೆ ಕುಬ್ಸ ಮಾಡಿದ್ರು, ಕುಂದಗೋಳದಾಗ ಕುಬ್ಸ ಮಾಡಿದ್ರು, ಅಣ್ಣ ಹೊರದಾಗ ಮಾಡಿದ್ರು, ಎಲ್ಲಾ ಕಡೆಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಧಾರವಾಡ ಜಿಲ್ಲಾ ಎಲ್ಲರೂ ಮಾಡಿದ್ರು. ಆದ್ರೆ ಧಾರವಾಡ ಶಹರ ಅನ್ನೋದು ತವ್ರ ಮನೆ ಇದೆಯಲ್ಲ, ಅಲ್ಲಿಂದ ಕುಬ್ಸಾಗಿರ್ಲಿಲ್ಲ. ಆದ್ರೆ ಇವತ್ತು ಜಕ್ಕಣ್ಣವರ ಮೇಡಮ್ ಆ ಕಾರ್ಯ ಮಾಡ್ತಾರೆ. ಬರುವುದೇನೊಮ್ಮೆ ಬರುವ ಕಾಲಕ್ಕೆ ಹೋಗುದು ಬಯಕೆ ಮಾತ್ರ, ಬರುವುದ್ರೆ ಕನಸನ್ನೇ ಕಾಣೋ, ಅದು ದೇವರ ಲೀಲೆ ಮಾಡೋ ಅಂತ ಹೇಳ್ತಾರೆ. ನಾವು ಮೂಲಿಗೆ ನಮ್ಮ ಪ್ರಕಾಶ್ ಬಾಳಿಕಾಯಿ ರಾಜಣ್ಣವರು ಎಲ್ಲ ಧಾರವಾಡ ಜಿಲ್ಲೆಯ ತಾಲೂಕುಗಳನ್ನ ಸುತ್ತ ಹಾಕೊಂಡು ಬಂದಿದ್ದೀವಿ. ನಮಗೊಂದು ಬರುತ್ತೆ ಏನಾಗಿತ್ತಂದ್ರೆ, ಎಲ್ಲರೂ ಗಣಪತಿ ಗಣಪತಿ ಮೋರಯ್ಯ ಅಂತಿದ್ರು. ಎಲ್ಲರೂ ಗಣಪತಿ ಗಣಪತಿ ಮೋರಯ್ಯ ಅಂತಂದ್ರೆ ಒಬ್ಬ ಮೂಕ ಎದುರುಗಡೆ ಕೂತಿದ್ನಂತ. ಅವ ಮೂಕ ಗಣಪತಿ ಗಣಪತಿ ಮೋರಯ್ಯ ಅನ್ನಕ್ಕೆ ನೋಡ್ರಿ, ಇವರೆಲ್ಲರೂ ಗಣಪತಿ ಗಣಪತಿ ಮೋರಯ್ಯ ಅಂದ್ಕೊಳ್ಳಿ ಅನ್ನೋಂತ ಆ ಮ್ಯಾಲ ಕುಂತು ಪಾರ್ವತಿಗೆ ಬಹಳ ಸಿಟ್ಟು ಅಂತ ಪರಮೇಶ್ವರನ ಮ್ಯಾಲ. ಅಲ್ಲ ಪರಮಾತ್ಮ, ಏನಿದೆ ನಿನ್ನ ಆಟ? ಅವ ಗಣಪತಿ ಗಣಪತಿ ಮೋರಯ್ಯ ಅನ್ಬೇಕಂತ ಅವ್ರಿಗೆ ನೀನು ಬಾಯಿನ ತೆಗ್ರಿ, ಅವರೆಲ್ಲರೂ ಅಂತಾರ ಅನ್ನ ಕೊಡೋದಲ್ಲ, ಮತ್ತೊಬ್ರಿಗೊಂದೊಬ್ರಿಗೆ ಯಾಕೆ ಮಾಡಿ ಅಂತ ಕೇಳಿದ್ದೆ. ಅವ ಪರಮಾತ್ಮಂದ ಪಾರ್ವತಿ ನೀವು ಸುಮ್ಮನೆ ಯಾರಿಗೆ ಏನ್ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಯಾಕೆ ಕೊಡ್ಬೇಕು, ಹೇಗೆ ಕೊಡ್ಬೇಕು ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಒಂದೊಂದು ಮನೆ ಕೊಟ್ಟೆಪ್ಪ ಅಂದ್ರೆ ಜಗತ್ತಿನಾಗ ಲೋಕೋಭಿನ್ನ ರುಚಿ ಅನ್ನೋದು ಇರೋದಿಲ್ಲ. ನಾ ಯಾಕೆ ಕೊಟ್ಟಿಲ್ಲ ಅಂದ್ರೆ ನನಗೆ ಗೊತ್ತೈತೆ, ನೀ ಅದನ್ನ ಕೇಳಕ್ ಹೋಗ್ಬೇಡ, ಸುಮ್ ಕೊಡು ಅಂತ. ಆದ್ರೂ ಪಾರ್ವತಿ ಕೇಳಿಲ್ಲ. ಇಲ್ಲ ಅವನಿಗೆ ಬಾಯಿ ಕೊಡು, ಅವನು ಗಣಪತಿ ಗಣಪತಿ ಮೋರಯ್ಯ ಅಲ್ಲಿ ಅಂತ ಬ್ಯಾನ ಅಂತ ಪರಮಾತ್ಮ ಕೊಡಬೇಕಂತ ತಿಳ್ಕೊಂಡಂತ ಪಾರ್ವತಿ ಕಡೆಗೆ ಸೋಲಬೇಕಲ್ಲ. ಎಂತ ದೊಡ್ಡ ಮನೆ ಕಟ್ಟಿಸಿ ಎಲ್ಲರೂ ಅಡಿಗೆ ಮನೆಗಿನ ಅನ್ಸಬೇಕು. ಏನ್ ದೊಡ್ಡ ಮನೆ ಕಟ್ಟಿಸ್ಯಾರಿ ಸರ್, 4 ಅಂತಸ್ತಿಂದ ಐತೆ ಅಂದ್ರೂ ಅಡಿಗೆ ಮನೆಗೆ ಮಾತ್ರ ನಾವು ಕಿಮ್ಮತ್ ಕೊಡಬೇಕು. ಅವಾಗ ಪರಮಾತ್ಮರು ಕೂಡ ಸೋತ. ಆತ ಪಾರ್ವತಿ ಹೇಳ್ತಾಳ, ಹೆಂಡತಿ ಮಾತು ಕೇಳ್ಬೇಕಂತ ಮತ್ತಕ್ಕೆ ಒಳ್ಳೇದು ಹೇಳಕತ್ತಲ್ಲ ಅಂತ ತಿಳ್ಕೊಂಡು ನನ್ನ ಕಮಂಡ ನೀರು ಇದ್ವಲ್ಲ, ಆ ನೀರು ತಗೊಂಡು ಅಲ್ಲಿಂದನ ಅವ್ನು ಸಿಂಪಡಿಸಿದ ಬಾಯಿ ಬಂದ್ಬಿಡಿದ್ರು. ಬಾಯಿ ಬಂದ್ಬಿಡ ಗಣಪತಿ ಗಣಪತಿ ಮೋರ ಇರ್ಬೇಕಲ್ಲ, ಹಂಗಲ್ಲಿಲ್ಲ. ಯಾವ ರಂಡಿ ಮಗ ನಾವು ನೀರು ಸಿಂಪಡಿಸ್ತೇವ ಅವು ಪರಮಾತ್ಮ ಭಯಂಕರ ಸಿಟ್ಟು ಬೇಕಾಗಿತ್ತ ಪಾರ್ವತಿ ಅದು ಗಣಪತಿ ಗಣಪತಿ ಮೋರಯ್ಯ ಅಂತಾರೆ ತಿಳ್ಕೊಂಡಿರ್ತಾರೆ. ನೀರು ಸಿಂಪಡಿಸಿದ ಯಾವ ರಂಡಿ ಮಗ ಅಂತ ನಿನ್ನ ಮಾತು ಕೇಳ ರಂಡಿ ಮಗ ಆಗ ಅಂತಲ್ಲ. ಅದಕ್ಕೆ ಯಾವಾಗ ಯಾವ್ಯಾವ ಕಾಲಕ್ಕೆ ಬರಬೇಕು, ಹೆಂಗ ಬರಬೇಕು ಅಂತ ಅನ್ನೋದಕ್ಕೆ ನೋಡ್ರಿ. ಕೆಲಿಗೇರಿ ತುರುಕದ ಮಠದ ತುರುಕದ ಮಠ ಅಲ್ರಿ, ಗುಡ್ಡದ ಮಠ, ಗುಡ್ಡದ ಮಠ, ಗುಡ್ಡ ತುರುಗಿಂತ ದೊಡ್ಡದು. ಇಲ್ಲಿ ಬಹಳ ವಿಚಿತ್ರ ಅದ. ಈಗ ಕೆರಿಯರಿ ಕೆರಿ ಅದ, ನೀವೇನಂತೀರಿ? ಅವನು ಕೆರಿಯರಿ ಕೆರಿ ಅಂತೀರಿ. 2 ದಿವಸ ನಿಂತ್ರಿ, ನಮ್ಮ ಉತ್ತರ ಕಾಲ ತಂದಿದ್ರಿ, ನಮ್ಮ ಅಪ್ಪನ ಕಾಲ ತಂದಿದ್ರಿ, ನಮ್ಮ ಆಚೆ ಕೇಳ್ತಾರೆ. ಯಾಕಂದ್ರೆ ನಮ್ಮ ಇತಿಹಾಸನ ಗೊತ್ತಿಲ್ಲ, ನಮ್ಮ ಬಗ್ಗೆ ನಾವು ಮಾತು ತಿಳ್ಕೊಂಡಿಲ್ಲ. ನೀನು ಒಂದು ಅಷ್ಟರ ಹೇಳ್ತದೆ, ಭಾರತದಲ್ಲಿರ್ತಕ್ಕಂಥ ಏನು ಕೆರೆಗಳ ಇತಿಹಾಸ ಅದಲ್ಲ, ಆ ಕೆರೆಗಳಲ್ಲಿ ಒಂದು ವಿಶಿಷ್ಟವಾದ ಇತಿಹಾಸ ಈ ಕೆರೆಗೇರಿ ಕೆರೆಗಳು ಅಲ್ಲ. ನೀರು ನೋಡಿ ಹೇಳೋದಿಲ್ಲ, ಅಲ್ಲಿ ಬಹಳ ನೀರು ಐತೆ, ಬಹಳ ಚಂದ ಕಾಣಕತ್ತೈತೆ ಅಂತ ಹೇಳೋದಿಲ್ಲ. ಈ ಕೆರೆಗೊಂದು ವಿನ್ಯಾಸ ನೋಡ್ರಿ ನೀವು. ಯಾರ 3ನೇ ಮಾಡಿ ಮೇಲೆ ಹತ್ತಿ ಈ ಕೆರೆಯ ವಿನ್ಯಾಸವನ್ನ ಯಾರು ತಯಾರು ಮಾಡ್ಯಾರ ಅಂದ್ರ ಜಗತ್ ಪ್ರಸಿದ್ಧ ವಿಜ್ಞಾನಿ, ಎಂಜಿನಿಯರ್ ಸರ್ ವಿಶ್ವೇಶ್ವರಯ್ಯ.
ಸರ್ ವಿಶ್ವೇಶ್ವರಯ್ಯನವರು ಹೇಳಿದ್ರ ಪ್ರತಿಫಲ ಏನಂತಂದ್ರ ಇವತ್ತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಏನು ಕೃಷಿ ಮಾಡಲಿಕ್ಕೆ ನೀರು ಹೋಗ್ತದಲ್ಲ, ಈ ಕೆರಿಗೇರಿ ಕೆರೆಯಿಂದ ಹೋಗ್ತದ. ಹಿತ್ತಲ ಗಿಡ ಮತ್ತಲ್ಲ, ನಮ್ಮಲ್ಲಿ ಏನಿತ್ತು ನಿಮಗೆ ಗೊತ್ತಾಗಿರುವುದಿಲ್ಲ. ಅದಕ್ಕೆ ಹೇಳ್ತೀನಿ, ಕೆರಿಗೇರಿ ಕೆರಿ ಅಚ್ಚೋದ ಸರೋವರ ಅದು ಗುಡ್ಡದ ಮಟ್ಟ ಕಲ್ಯಾಣ ಮಂಟಪ, ಅಲ್ಲಿ ಒಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಉದ್ಘಾಟನೆ ಮಾಡ್ಬೇಕಂತ ತಿಳ್ಕೊಂಡಂತ ಹೇಳಿ ಏನ್ ಲಿಖಿತ ಆಗಿತ್ತೋ ಏನ್ ಅದು ಉಚಿತ ಆಗಿತ್ತೋ ಗೊತ್ತಿಲ್ಲ ನನಗೆ. ಇಲ್ಲಿಗೆ ಬಂದ್ರೆ ಇದು ಉದ್ಘಾಟನೆ ಆಗ್ತಿರೋದು ಬಹಳ ಸಂತೋಷದ ಕೆಲಸ ಅಂತ. ಇಲ್ಲಿ ಉದ್ಘಾಟನೆ ಮಾಡಿದ್ರೆ ನಾವು ಕೊಟ್ಟಭಾಗಿ ಅಕ್ಕ ಅವರು, ಕೊಟ್ಟಭಾಗಿ ಅಕ್ಕ ಅವರೊಳಗೆ ಒಂದು ವಿಶಿಷ್ಟತೆ ಅದ. ಅವ್ರು ಹೇಳಿದ್ರು, ನಾನು ಮಾತಾಡಕ್ ಬರೋದಿಲ್ರಿ, ರಾಜಕೀಯ ಮಾತಾಡೋದ್ರ ಜಾಗ ಮಾತಾಡ್ತೇನ್ರಿ, ಆದ್ರೆ ಈ ಸಭೆ ಸಮಾರಂಭದ ಕೂಡ ನಮ್ಗೆ ಬಹಳ ಕೂತು ಬರ್ತದ್ರಿ ಅಂತ ನಾವು ಮಾತಾಡಿದ್ರು. ಆದ್ರೆ ಅವ್ರು ಮಾತಾಡಿದ ಎರಡೇ ಮೂತಿನಂತ ಮಾತಿನೊಳಗೆ ಎಲ್ಲಾ ಸಾಹಿತಿಗಳು, ಎಲ್ಲಾ ಉಪನ್ಯಾಸಕರು, ಎಲ್ಲಾ ವಿದ್ವಾಂಸರು ಮಾತಾಡುವ ಸಾರ ಆ ಎರಡು ಮಾತುಗಳಿಗಿತ್ತು. ಶರಣರು ಮಾಡಿದ್ದು ಎರಡೇ ಕೆಲಸ. ಶರಣರು ಮಾಡಿದ್ದು ಎರಡೇ ಕೆಲಸ. ಏನ್ ಮಾಡಿದ್ರು ಅವರು? ಜಾತಿಯನ್ನ ಕಿತ್ತೋಗರು, ನೀತಿಯನ್ನ ಜಾರಿಗೆ ತಗೊಂಡು, ಭೀತಿಯನ್ನ ಹೊರಗೆ ಹಾಕಿದರು, ಧೈರ್ಯವನ್ನ ಒಳಗೆ ತಗೊಂಡು, ಜೀವಾತ್ಮನಿಗೆ ಪರಮಾತ್ಮನ ಸ್ಪರ್ಶ ಕೊಟ್ಟರು. ಈ ಜೀವಾತ್ಮನನ್ನ ಅಂಗೈಗೆ ಹಿಡ್ಕೊಂಡು ಬಂದರು. ಅಂಗೈಯೊಳಗೆ ಲಿಂಗ ಇಟ್ಟ ಈ ಜೀವಾತ್ಮನಿಗೆ ಆ ಲಿಂಗಯ್ಯನಿಗೆ ಸಂಬಂಧ ಬೆಳೆಸಬೇಕು. ನೀವು ಅಲ್ಲಿ ಇಲ್ಲಿ ಗುಡಿ ಗುಂಡಾಗ ಹೋದ್ರೆ ಸಿಗೋದಿಲ್ಲ ಲಿಂಗಯ್ಯ ದೇವರು. ಅಂಗೈಯೊಳಗೆ ಇಲ್ಲ ತಿಳ್ಕೊಂಡು ಈ ಜೀವಾತ್ಮನನ್ನ ಆ ಲಿಂಗಕ್ಕೆ ನೋಡಾಕ ಹಚ್ಚಿ, ಆ ಲಿಂಗದಿಂದ ಈ ಜೀವಾತ್ಮನಿಗೆ ಏನು ಬೇಕಾದ್ರೂ ಪಡ್ಕೊಳ್ತಕ್ಕಂಥದ್ದನ್ನ ಅರಿವೇ ಗುರು, ಅರಿವಿನಿಂದ ಎಲ್ಲವನ್ನ ಪಡ್ಕೋಬಹುದು ಅನ್ನೋದನ್ನ ಶರಣರು ಬಹಳ ಚಂದ ಸಾರಿ ಹೇಳಿದ್ರು ಅಂತ ತಿಳ್ಕೊಂಡು. ಪಟ್ವಾಗಿಯವರ ಅಕ್ಕವ್ರು ಹೇಳಿದ ಮಾತುಗಳು ನನಗೆ ಅವ್ರ ಅಡ್ಡ ಹೆಸರೊಳಗ ಒಂದು ಮಜಾ ಅದ. ಪಟ್ವಾಗಿ ಅಂದ್ರೆ ಏನು? ಕೊಟ್ಟು ಬಾಗಿದವರು, ಕೊಡ್ಲಾರ್ದ ಸಟನ್ ನಿಂತವ್ರು ಬಹಳ ಅದಾರ. ಕೊಟ್ಟು ಬಾಗಿದವರು ಪಟ್ವಾಗಿಯವರು ಅಂತ ತಿಳ್ಕೊಂಡ ಬಸವಣ್ಣ ಬಹಳ ಚಂದ ಹೇಳ್ತಾನೆ ನೋಡ್ರಿ. ನನಗೆ ನಾನೇ ಹಗೆ ನೋಡಯ್ಯ, ನನಗೆ ನಾನೇ ಕೆಳೆ ನೋಡಯ್ಯ, ಪುರಾತನರಿಗೆ ಬದುಕಿದೊಡೆ ಕಾಯುವುದಾಗಿ, ಸದ್ಭಕ್ತರನ್ನು ವಿರೋಧಿಸಿದೊಡೆ ಕೊಲ್ಲುವುದಾಗಿ, ಅನ್ಯ ಕೆಳೆಯಲ್ಲಿ ಅನ್ಯ ಹೆಗೆಯಲ್ಲಿ ಬಾಗಿದ ತಲೆಯ ಮುಗಿದ ಕೈಯಾಗಿರಿಸಿ ಕೂಡ ಸಂಗಮ ದೇವ. ಅವರು ದಾರೆ ಹೊರಟಿರ್ತೀವಿ, ನಮಸ್ಕಾರ ರೀ ಅಂತ ನಾವು ಒಮ್ಮೆ ನೋಡಿರುದಿಲ್ಲ, ಹಂಗ ಹೋಗ್ಬಿಡ್ತೀವಿ. ಏನಂತಾರ? ಇವತ್ತು ಸ್ವಲ್ಪ ನೋಡ್ರಿ ಆ ಜಿಲ್ಲಾ ಅಧ್ಯಕ್ಷರಿಗೆ ನಮಸ್ಕಾರ ಎಲ್ಲ ಅಂಗವಕಾರ ನೋಡ್ರಿ ಅಂತ ತಿಳ್ಕೊಂಡ್ರೆ, ಆದ್ರೆ ನಾವು ಬಾಗಿ ನಮಸ್ಕಾರ ಹಿಂಗೆ ಅಂದಿರ್ತೀವಿ, ನೋಡೋದಿಲ್ಲ. ಅವರು ಬಾಗಿದ ತಲೆಯ ಮುಗಿದ ಕೈಯಾಗಿರಿಸು ಕೂಡ ಸಂಗಮ ದೇವ ಎಂತ ಮಾಡ್ತಾರೆ. ಅದಕ್ಕೆ ಕೊಟ್ಟಬಾಗಿ ಅವರಿಗೆ ಕೊಟ್ಟು ಬಾಗಿದ್ರು. ಅವರು ಯಾವಾಗಲೂ ಕೊಡ್ಲಾರ್ದ ಸೆಟನ್ ಏನು ಮಾಡೋದು, ಕೊಟ್ಟು ಬಾಗ್ಬೇಕು ಅಂತ ತಿಳಿದುಕೊಂಡು ಬ್ರಿಟಿಷರು ಕ್ರಾಫ್ಟ್ ಮಾಡಕ್ಕೆ ಸರ್ ಗಂಡ್ಮಕ್ಕಳಿಗೆ, ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಟ್ಟರು. ಸ್ತ್ರೀ ಶಿಕ್ಷಣವನ್ನ ಜಾರಿಗೊಳಿಸಿದವರು ಬ್ರಿಟಿಷರನ್ನ ಎರಡು ಕಾರಣಕ್ಕೆ ನಾವು ಒಟ್ಟ ಮುರಿಯುವಂಗಿಲ್ಲ. ದೇಶ ಲೂಟಿ ಮಾಡಿದ್ರು, ಅದನ್ನು ಮಾಡಿದ್ರು, ಇದನ್ನು ಮಾಡಿದ್ರು, ಚರಿತ್ರೆಗೆ ಸಂಬಂಧಪಟ್ಟಂತೆ. ಆದ್ರೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಬಡವಳಿಗಳು ಯಾವ ರೀತಿಯಪ್ಪ ಅಂತಂದ್ರ ಸಂಸ್ಕಾರಗಳನ್ನ, ಶಿಕ್ಷಣವನ್ನು ಹೆಣ್ಮಕ್ಳಿಗೆ ಕೊಟ್ಟವರು ಬ್ರಿಟಿಷರ ತೆಗೆಸ ತಿಳಿದುಕೊಂಡು. ಅಕಸ್ಮಾತ್ ಬ್ರಿಟಿಷರು ಶಿಕ್ಷಣವನ್ನು ದಯಪಾಲಿಸಲು ಹೋಗಿದ್ರೆ ನಮ್ಮ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ರು. ಇವತ್ತೇನಾಗ್ಬಿಟ್ಟರು? ಎಲ್ಲಾ ಕ್ಷೇತ್ರಗಳು ಮಹಿಳೆಯರು ಬಹಳಷ್ಟು ಮುಂದೆ ಬರ್ಲಿಕ್ಕೆ ತಿಳ್ಕೊಂಡು. ಆ ಹಿನ್ನೆಲೆಯೊಳಗ ಇವತ್ತ ಇಲ್ಲಿ ಸಂಖ್ಯೆನ ನೋಡ್ರಿ ನೀವು, ಅವ್ರದ ಜಾಸ್ತಿ ಇದೆ, ಶರಣೆಯರ ಜಾಸ್ತಿ ಇಲ್ಲ. ಯಾಕಂದ್ರೆ ಶರಣೆಯರ ಒಂದು ಗಟ್ಟಿ ನಿರ್ಧಾರ ಇರ್ತಾರೆ, ಶರಣೆಯರ ಹತ್ರ ಆತ್ಮವಿಶ್ವಾಸ ಇರ್ತಾರೆ. ಶರಣರು ಕುಂದಿರ್ತಾರ, ಹೇಳ್ತಾರ, ಹೋಗ್ತಾರ, ಬರ್ತಾರ, ಹೋಗ್ಬಿಡ್ತಾರ. ಅವ್ರ ಹೆಣ್ಮಕ್ಳು ಹಂಗಲ್ಲ, ಬಂದಿವೆ ಅಂದ ಮೇಲೆ ಇದ್ರ ಮುಗಿಸ್ಕೊಂಡ ಹೋಗ್ಬೇಕಂತ ತಿಳ್ಕೊಂಡ. ಇವ್ರದ್ದು ಹಂಗಲ್ಲ, ಇಲ್ಲಿ ಒಂದು ಮುಗಿಸ್ಬೇಕು, ಅಲ್ಲಿ ಒಂದು ಮುಗಿಸ್ಬೇಕಂತ ತಿಳ್ಕೊಂಡು. ಆ ಹಿನ್ನೆಲೆಯೊಳಗ ಶರಣರಿಗೆ ಬಹಳ ಬಲವಾದ ನಂಬಿಕೆ ಏನಿತ್ತು, ಮಹಿಳೆಯರಿಗೆ ಹೆಚ್ಚು ನಾವು ಉತ್ತೇಜನ ಕೊಟ್ಟಿವಿ ಅಂದ್ರ, ಶಕ್ತಿಯನ್ನು ನೀಡಿದ್ವಿ ಅಂದ್ರ ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಶರಣರು ಬಹಳಷ್ಟು ಚೆನ್ನಾಗಿ ಅರ್ಥಕೊಂಡಿದ್ರು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು ಗೊತ್ತಾ? ಕುಲದ ಮೇಲೆ ಶರಣೆಯರನ್ನು ಕೂಡಿಸಲಿಲ್ಲ, ಕಾಯಕದ ಮೇಲೆ ಕೂಡಿಸಿದ್ರು. ಇವತ್ತು ನಾವು ಅಂತೀವಿ ಚಪ್ಪಲಿ ಮಾಡವ, ಆಮೇಲೆ
ಸೀರೆ ನೇಯವ, ಆಮೇಲೆ ಕಸ ಹೊಡೆಯವ, ಆಮೇಲೆ ಹಗ್ಗ ಮಾಡವ. ಇವೆಲ್ಲ ಕಾಯಿಕೆಗಳು. ಕಾಯಕದಿಂದ ಕುಲಗಳು ಬಂದು ನಾವೀಗ ಕುಲದಿಂದ ಕಾಯಕ ಹಂಚಕತ್ತೀವಿ. ಉಲ್ಟಾ ಹೊರಟುಬಿಟ್ಟಂತೆ ಕೆಲಸ ತಿಳಿದುಕೊಂಡು. ಅದಕ್ಕಾಗಿ ಶರಣರು ಮಾಡಿರ್ತಕ್ಕಂಥ ಕೆಲಸಗಳು ಬಹಳ ದೊಡ್ಡವದವ ಅಂತೇಳಿ ಮತ್ತೆ ನಿಮಗೆ ಆಶ್ಚರ್ಯ ಹೇಳ್ತಾನೆ. ಯಾವ ಶರಣರು ಶರಣೆಯರನ್ನ ಕೀಳು ಮಟ್ಟದಿಂದ ಕಾಣಲಿಲ್ಲ ಅಂತೇಳಿ. ಬಸವಣ್ಣವರ ಹೆಂಡತಿ ಗೊತ್ತಲ್ಲ ನೀವು, ನೀಲಾಂಬಿಕೆ. ಗಂಡನಿಗೂ ಕೂಡ ಪ್ರಶ್ನೆ ಮಾಡತಕ್ಕಂಥ ಶಕ್ತಿ ನಮ್ಮ ಹೆಣ್ಮಕ್ಳಿಗಿರುತ್ತೆ. ಗಂಡಂದಿರನ್ನ ಪ್ರಶ್ನೆ ಮಾಡತಕ್ಕಂಥ ಶಕ್ತಿ, ಪುರುಷರನ್ನ ಪ್ರಶ್ನೆ ಮಾಡತಕ್ಕಂಥ ಶಕ್ತಿ ನಮ್ಮ ಹೆಣ್ಮಕ್ಳಿಗೆ ಎಲ್ಲಿವರೆಗೂ ಬರೋದಿಲ್ಲ, ಅಲ್ಲಿವರೆಗೂ ಶರಣ ಸಾಹಿತ್ಯ ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಮತ್ತು ಅದು ಅನುಷ್ಠಾನಗೊಂಡಿಲ್ಲ ಅಂತ ಅರ್ಥ. ಈ ಒಂದು ಹೇಳಿದ್ರಲ್ಲ ಅವ್ರು, ಅದಕ್ಕೆ ಲೆಕ್ಕಮ್ಮನ ಹೆಸರು ತೆಗೆದರು. ಅದಕ್ಕೆ ಲೆಕ್ಕಮ್ಮ ಹೇಗಿತ್ತು, ವಚನ ಸಾಹಿತ್ಯದ ಪ್ರಭಾವ ಹೇಗಿತ್ತು ಅಂತ ನೋಡ್ಬೇಕು. ವಚನಗಳನ್ನ ಬಾಯ್ಪಾಠ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ವಚನಗಳನ್ನು ಅನುಷ್ಠಾನಗೊಳಿಸ್ಕೊಡ್ಬೇಕು, ವಚನಗಳನ್ನ ಅಳವಡಿಸ್ಕೊಡ್ಬೇಕು. ನಾವು ಈಗ ನಾವು ಆ ಹುಡ್ರ ಹಾಡಿದ್ರು ಭಾವುಕರಾದ್ವಿ ನಾವು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಆ ಹಾಡಿಗಳಿಗೆ ಏನಿತ್ತು? ಸಣ್ಣ ವಚನ. ತಂದೆ ಅನ್ಬೇಕಾದ್ರೆ ಸಣ್ಣ ಮಾತಾ? ನೀವು ನಮ್ಮ ತಂದೆ ಅಂತ ತಿಳ್ಕೊಂಡು ಇವ್ರಿಗೆ ಅನ್ಬೇಕಾದ್ರ ಅವ್ರ ಹತ್ರ ಅಲ್ಲ ಅಂತಿರ್ತಾರೆ. ಆದ್ರ ನಮ್ಮ ತಂದೆಯ ಸ್ಥಾನಮಾನದಲ್ಲಿ ಇಟ್ಕೊಂಡು ನೀವು ನೋಡ್ತೀವಿ ಅಂತಕ್ಕಂಥ ದೊಡ್ಡ ಗುಣ ನಮ್ಮ ಹತ್ರ ಯಾವಾಗ ಬರ್ತದೆ? ತಾಯಿ ನೀನು ಅಂತ ಬಂದಾಗ ನಾನ್ ನಿಮ್ಮವ್ವನ ಅಂತ ಕೇಳೋದು, ಅಥವಾ ನಾನ್ ನಿಮ್ಮವ್ವ ಅಂತಂದಾಗ ನೀನು ನಮ್ಮ ಅವ್ವಕ್ಕಿ ಅಂತ ಅನ್ನೋದು, ಇದು ಪ್ರಶ್ನೆ ಮಾಡಿಕೊಡೋದು ಬಹಳ ಮಜಾ ಅದ. ನಮ್ಮಲ್ಲಿ ನುಡಿ ನಿಪುಣರದಾರ, ನುಡಿ ಶ್ರೇಷ್ಠರದಾರ. ನುಡಿ ನಿಪುಣರಪ್ಪ ಅಂದ್ರ ಬೋಧಕರವರು, ಬಹಳ ಚಂದ ಭಾಷಣ ಮಾಡ್ತಾರ. ನುಡಿ ಶ್ರೇಷ್ಠರಪ್ಪ ಅಂದ್ರ ಸಾಧಕರವರು. ಸಾಧಕರು ಯಾವಾಗಲೂ ಸಾಧಿಸಿ ತೋರಿಸ್ತಾರ, ನಿಪುಣರು ಯಾವಾಗಲೂ ಬೋಧಿಸಿ ತೋರಿಸ್ತಾರ ಅಂತ ತಿಳ್ಕೊಂಡು. ಅದಕ್ಕೆ ಬಸವಣ್ಣ ಹೇಳಿದ್ದದು ಮಾತು ಮುಚ್ಚಿನ ಹಾರ ಆಗ್ಬೇಕು, ಮಾತು ಸ್ಫಟಿಕದ ಸಲಾಕೆ ಆಗ್ಬೇಕು. ನಾವು ಆಡುವ ಮಾತು ಹೇಗಿರ್ಬೇಕು ಅಂತಂದ್ರ ಅದು ಲಿಂಗ ಮೆಚ್ಚಿ ಹೌದು ಓದರ್ಬೇಕಂದವ. ಲಿಂಗ ಮೆಚ್ಚಿ ಹೌದು ಅನ್ನೋಕೆ ಹೆಂಗ ಸಾಧ್ಯ? ಈಗ ಅವ್ರು ಮಾತಾಡಕತ್ತಿದ್ರಪ್ಪ ಅಂದ್ರ ಏನು ಮಾತಾಡಿದ್ರಿ, ಆ ಎರಡು ಮಾತುಗಳನ್ನ ಜಗತ್ತಿನ ಎಲ್ಲ ಸಾಲ ಅಳವಡಿಸಿಕೊಂಡಿತ್ತು ಅಂತ ತಿಳ್ಕೊಂಡು. ನಾವು ಅನ್ನೋದ ಬೇರೆ, ನಾವು ಆಡೋದ ಬೇರೆ, ನಾವು ಇರುವುದ ಬೇರೆ. ಹೇಳೋದು ಶಾಸ್ತ್ರ, ತಿನ್ನೋದು ಬದಲಿಕಾಯಿ. ಜಾತಿ ಬಗ್ಗೆ ಮಾತಾಡ್ತೇವೆ ನಾವು. ಎಷ್ಟು ಮಂದಿ ಜಾತಿ ಕೊಟ್ಟು ಜಾತಿ ಮದುವೆ ಮಾಡಿ ಬೇಡ್ರಿ ನೋಡೋಣ. ಸರ ಅವು ಕಟ್ಟದ ಅದು ಬಸವಣ್ಣ ಕಟ್ಟ ಸಾಧ್ರೆ ಅಂದ್ರೆ ಏನಾದ್ರೂ ಕಟ್ಟದ ಮಾಡ್ಬೇಕಾದ್ರ ಬಸವಣ್ಣ ಕಟ್ಟ ಸಾಧ್ಯ. ಏನಾದ್ರೂ ಈಸಿ ಆಗೋದಿದ್ರ ಅದನ್ನ ನಮ್ಮ ದಿನ ಮಾಡ್ಯಾರ ನೋಡ್ರಿ, ಅದು ನಾವು ಮಾಡಿ ನೋಡ್ರಿ. ಏನು ಈ ಜಾತಿಯ ವಿರುದ್ಧ ಹೋರಾಟ ಮಾಡಿರತಕ್ಕಂಥ ಶರಣರು ಎಷ್ಟು ಜೀವನದೊಳಗೆ ವೈರುಧ್ಯಗಳನ್ನು ಕಂಡರು, ಎಷ್ಟು ಜೀವನದೊಳಗೆ ಸಂಕಟಗಳನ್ನು ಕಂಡರು, ಎಷ್ಟು ತಮ್ಮ ಜೀವವನ್ನ ಅಪಾಪಿ ಮಾಡಿಕೊಂಡ್ರು. ಯಾಕಂದ್ರೆ ಸಮಾಜ ಬದುಕಬೇಕು ಅಂತ ತಿಳ್ಕೊಂಡಂತೆ. ಯಾವಾಗಲೂ ದೊಡ್ಡವರು ಸ್ವಂತಕ್ಕೇನು ಇಚ್ಛೆ ಪಡೋದಿಲ್ಲ, ಅವರು ಸಮಾಜಕ್ಕೆ ಬಹಳ ಬೇಕಂತಿರ್ತಾವ. ಈಗ ನಮ್ಮ ಹುಬ್ಬಳ್ಳಿ ಒಳಗೆ ಸಿದ್ದಾರೂಢರು ಇದ್ರು. ಅವರಂತ ದೊಡ್ಡ ಶರಣರು ಯಾರು? ಅವ್ರಿಗಿಂತ ದೊಡ್ಡ ಶರಣರು ಸಿದ್ದಾರೂಢರು ಹೇಗಿದ್ರು ಅಂತ ಹೇಳ್ತಾರೆ. ನೀವು ಒಂದ್ ದಿವಸ ಹೊಳಿ ದಾಟಕತ್ತಿದ್ರು. ನಾವಿವಾಗ ಹೊಳಿ ದಾಟಬೇಕು. ಹೊಳಿ ದಾಟಬೇಕು ಬಂದಾಗ ಅವ್ರ ಹತ್ರ ನಾವು ಹುಟ್ಟು ಹಾಕೋ ಕೊಡಾಕ ಚಾರಣ ಹಾಕಿದ್ದೇವೆ. ಅವಾಗ ಸಿದ್ದಾರೂಢರು ಬಂದ ಹುಟ್ಟು ಹಾಕೋಗ ಕೇಳ್ತಾರ, ಏನಪ್ಪ ನನ್ನ ಹತ್ರ ಚಾರಣೆ ರೊಕ್ಕಿಲ್ಲ, ಮತ್ತ ನನ್ನ ಹಂಗ ಕರ್ಕೊಂಡು ಹೋಗ್ತಿ ಅಂದ್ರ ನಾ ಹತ್ತೀನಿ ಅಂತ. ಅವ ಒಂದ್ ಸ್ವಲ್ಪ ಶರಣ ಮನುಷ್ಯ ಅಂತ ಹುಟ್ಟು ಹಾಕವ, ಹತ್ರಿ ಅಂತ ಹಂಗ ಫ್ರೀ ಕರ್ಕೊಂಡೋಗಿ ನಿಮ್ಮನ್ನ ಹತ್ತಿ ಬಿಟ್ರು. ಹತ್ತಿದ್ರು, ನದಿ ದಾಟಿದ್ರು. ನದಿ ದಾಟಿದ ಕೂಡ ಸಿದ್ದಾರೂಢರು ಅಲ್ಲೇ ನದಿ ದಂಡೆ ಮೇಲೆ ಲಿಂಗ ಪೂಜೆ ಮಾಡ್ಕೊತ ಕೂತ್ರು. ಲಿಂಗ ಪೂಜೆ ಮಾಡ್ಕೊತ ಕೂತ್ರೆ ನಾವು ಹುಟ್ಟು ಹಾಕವೇನು ತಿಳ್ಕೊಳ್ಳಿಲ್ಲ. ತಾಯಿ ಹಾಕಿ ಹೋಗೋದು ಬರೋದು ದಾಟಿಸೋದು ಮಾಡ್ತದ ಅದ ಕಾರ್ಯದೊಳಗಿಂದ ಇಡೀ ದಿವಸ ಹಂಗ ಲಿಂಗ ಪೂಜೆ ಮಾಡ್ಕೊತ ಹೊಳೆ ದಂಡೆಗೆ ಕೂತ್ಬಿಟ್ಟಿದ್ರು. ಇವಂದು ದಿವಸಕ್ಕೆ 10-20 ರೂಪಾಯಿ ಆಗ್ತಕ್ಕಂಥ ಅವತ್ತಿನ ವ್ಯಾಪಾರ 2,000 ಆಯ್ತು. 2,000 ಆದ ಕೂಡ ಅವು ಒಂದ್ ಸ್ವಲ್ಪ ಒಳಗೆ ಬತ್ತಿ ಮೂಡ್ತೀವಿ. ದಿವಸ 10-20 ಆಗೋದು. ಇವತ್ತು ಒಮ್ಮೆಗೆ 2,000 ಆಗ್ಯದ ಅಂದ್ರ ಅಲ್ಲೇನ ಲಿಂಗಾನುಷ್ಠಾನ ಕುಂತಾರಲ್ಲ, ಲಿಂಗ ಪೂಜೆ ಮಾಡ್ಕೊತ ಕುಂತಾರಲ್ಲ, ಆ ಅರ್ಧಾರ್ಧ ಪುಣ್ಯ ಏನು. ನಾನು ಇಷ್ಟೆಲ್ಲ ಇವತ್ತು 2,000 ರೊಕ್ಕ ನಮಗೆ ಬಂದಾವಪ್ಪ ಅಂದ್ರ ಇದ್ರ 1,000 ರೂಪಾಯಿ ನಾ ಖರ್ಚು ಮಾಡ್ಕೊಂಡ್ರ ಅಂತ, ನನ್ನ ಕುಟುಂಬಕ್ಕೆ ಹಾಕಿದ್ರ ಅಂತ, ಇನ್ನೊಂದು 1,000 ರೂಪಾಯಿ ಉಳಿತದಲ್ಲ, ಆ 1,000 ರೂಪಾಯಿದೊಳಗೆ ಆ ಆಚೆಗ ಪಾಪ ಅವಾಗ ಬಟ್ಟೆನೇ ಇಲ್ಲ ಕೊಡಾಕ ಒಂದ್ ಜೋಡು ದೋತ್ರ,
ಒಂದು ಅಂಗಿ ಒಂದು ರುಮಾಲ ತಂದ್ರ ಅಂತ ತಿಳ್ಕೊಂಡು ಮಾರ್ಕೆಟ್ಗೆ ಹೋಗಿ ಒಂದು ಜೋಡಿ ದೋತ್ರ ಅಂಗಿ ರುಮಾಲ ತಗೊಂಬಂದ ಆ ಅಜ್ಜ ಹೋಗಿ ಪರಮಾತ್ಮನ ಸ್ವರೂಪಿಗಳು ಶಿವ ಸ್ವರೂಪಿ ಅವ್ರಂದ್ರೆ ಆ ದೋತ್ರ ಕೈಯಾಗ ಹಿಡ್ಕೊಂಡು ಹರಿದ ಕೂಡಲೇ ದೋತ್ರ ಹರಿತಾರೆ. ಒಂದಿಷ್ಟ ಬಟ್ಟೆ ತಗೊಂಡ್ರಾಗ ಇಷ್ಟ ಬಟ್ಟೆ ತಗೊಂಡು ಕುಡಿದೆಲ್ಲ ಅವಾಗ ಹೊಳೆ ಕೊಟ್ಟರು. ಯಾಕ್ರಿ ಅಂತ ಕೇಳಿದ. ನನಗ ಲಂಗೋಟಿಗೆ ಆಗಷ್ಟು ಬಟ್ಟೆ ಸಾಕು, ಉಳಿದದ್ದೆಲ್ಲ ನೀರ ತಗೋ ಅಂತ ತಿಳ್ಕೊಂಡಂತ ಕೊಟ್ಬಿಟ್ಟು. ಕಾರಣ ಇಷ್ಟೇ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ತಿಳ್ಕೊಂಡು ನೀಡತಕ್ಕಂಥ ಜಾಯಮಾನವನ್ನ ನಾವು ಕಲ್ಪಿಸಿಕೊಟ್ಟವ್ರು ಯಾರು ಅಂದ್ರೆ ಶರಣರು ಅಂತ ತಿಳ್ಕೊಂಡು ಅಂತೇಳಿ. ಅಂತ ಶರಣರ ಉದಾತ್ತ ವಿಚಾರಗಳನ್ನ ಜನರಿಗೆ ಬಿತ್ತರಿಸುವ ಸಂಬಂಧ, ಸಮಾಜಕ್ಕೆ ನೀಡುವ ಸಂಬಂಧ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಇವತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀಮಠ, ಅದು ಶ್ರೀ ರಾಜೇಂದ್ರ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರು ಈ ಸುತ್ತೂರು ಶ್ರೀಮಠದ 23ನೇ ಪೀಠಾಧಿಪತಿಗಳು. ಈ ಇರ್ತಕ್ಕಂಥವರು ಸುತ್ತೂರಿನ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಶಿವರಾತ್ರೀಶ್ವರ ದೇಶಿಕೇಂದ್ರ ಮಹಾಸ್ವಾಮಿಗಳು 24ನೇದವರು. ಇವರಿಂದ ಇರ್ತಕ್ಕಂಥವ್ರು ಏನ್ ಮಾಡಿದ್ರು, ಸಮಾಜಕ್ಕೆ ಶಿಕ್ಷಣ ಕೊಡಬೇಕು, ಧರ್ಮದ ಬಗ್ಗೆ ಸಂಸ್ಕಾರ ನೀಡಬೇಕು, ನಮ್ಮ ಜನ ಶುದ್ಧ ಲಿಂಗಾಯತರಾಗಬೇಕು, ಅವ್ರಿಗೆ ಸಂಸ್ಕಾರ ಕೊಡ್ಬೇಕಂತ ತಿಳ್ಕೊಂಡು ಅವರು ಶಿಕ್ಷಣ ಸಂಸ್ಥೆ ತೆಗೆದಾರ, ಮಠಗಳನ್ನ ತೆಗೆದಾರ, ಎಲ್ಲ ಮಾಡಿದ್ದಾರೆ. ಅದ್ರ ಜೊತೆಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅನ್ನೋದನ್ನ 1986 ಅವರು ಲಿಂಗೈಕ್ಯರಾಗುವ ವರ್ಷ 1986 ಆಗಸ್ಟ್ 29ನೇ ತಾರೀಕಿನ ದಿವಸ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಹುಟ್ಟು ಹಾಕಿದ್ರು. ಅದು ಅವತ್ತಿನ ಹಿಡಿದುಕೊಂಡು ಇವತ್ತಿನವರೆಗೂ ಕೂಡ ರಾಜ್ಯದೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹೇಗದ, ಕನ್ನಡ ಜಾಗೃತ ಪರಿಷತ್ತು ಹೇಗದ, ಹಾಗ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಈ ರಾಜ್ಯದ 31 ಜಿಲ್ಲೆಗಳೊಳಗ ಎಲ್ಲಾ 680 ತಾಲೂಕುಗಳೊಳಗ ಹೋಬಳಿ ಮಟ್ಟದೊಳಗ ಇವತ್ತಿಗೂ ಕೂಡ ಬೆಳೆಕೊಂಡು ಬಂದು 43 ವರ್ಷಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ಭಾರತದೊಳಗ ಅನೇಕ ಶಾಖೆಗಳು ಹೊರ ರಾಜ್ಯಗಳು ಅದಾವ ಅಂತೇಳಿ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಬೆಳೆದಾವ ಅಂತೇಳಿ ಇದು ಸುತ್ತೂರು ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಶ್ರೀಮಠದಿಂದ ಬೆಳೆದುಕೊಂಡು ಬಂದಿರತಕ್ಕಂತ ಒಂದು ಪರಿಷತ್ತು ಅಂತ ತಿಳ್ಕೊಂಡು, ಇದು ಸಾಹಿತ್ಯ, ಸಂಸ್ಕೃತಿ, ನಡೆ, ನುಡಿ, ಆಚಾರ, ವಿಚಾರ, ನಾಗರಿಕತೆ ಎಲ್ಲವುಗಳನ್ನ ಜನರಲ್ಲಿ ಬಿತ್ತರಿಸತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾನ ಅಂತ ತಿಳ್ಕೊಂಡ. ಈಗ ಅವ್ರು ಹಾಕಿದ್ರಲ್ಲ ನಮ್ಮ ಮುನ್ನ ಬಸವಣ್ಣ ಅಂತ ತಿಳ್ಕೊಂಡ ಅಂತ ಹೇಳಿದ್ರು. ಇನ್ನೊಂದು ಮಾತು ಬಳಸಿದ್ರು ಅವರು, ಇವತ್ತಿನ ಜಗತ್ತಿನ ಉದ್ಧಾರ ಆಗ್ಬೇಕಾದ್ರ ಜನರ ಮನಸ್ಸನ್ನ ನಾವು ಸ್ವಚ್ಛ ಮಾಡ್ಕೋಬೇಕಪ್ಪ ಅಂದ್ರ, ಜನರು ಮತ್ತೆ ತಿದ್ದುಕೋಬೇಕಪ್ಪ ಅಂತಂದ್ರ, ನನಗನಿಸಿದ ಮಟ್ಟಿಗೆ ಈಗ ಏನಾದ್ರೂ ಬಸವಣ್ಣ ಮಾಡಿ ಬಂದಂದ್ರ ಬಸವಣ್ಣನ ತಿದ್ದಿ ತಮ್ಮೊಳಗ ಹಾಕೊಳ್ತಕ್ಕಂಥ ಕಾಲದೊಳಗ ನಾವು ಅದೀವ ತಿಳ್ಕೊಂಡು, ನಿನ್ನ ಆಚಾರ ನಿನ್ನ ವಿಚಾರ ಅಲ್ಲೇ ಇರ್ಲಪ್ಪ, ನೀ ನಮ್ಮಂಗಾಗ್ಬ ಅಂತಕ್ಕಂಥ ಕಾಲದೊಳಗ ನಾವು ಸಂಪೂರ್ಣ ಆಗಿಬಿಟ್ಟಿವಿ ಅಂತ ತಿಳ್ಕೊಂಡು ಅಂತ ಹೇಳಿ, ಒಂದಿನೊಳಗೊಂದನೆಯ ಅಂತ ಹೇಳಿದ್ರು, ಅನ್ನದೊಳಗೊಂದ ಗುಣ ಅಂತ ಹೇಳಿದ್ರು, ಸೀರೆಯೊಳಗೊಂದು ಎಳೆಯ ಅಂತ ಹೇಳಿದ್ರು. ಎಲ್ಲಿದ್ರಿ 2 ಸೀರೆ ಬಿಟ್ಟು ಎಷ್ಟಂದ್ರೆ ಅಕ್ಕ ಸೀರೆ ಹೇಳಿ ನೋಡೋಣ. ಈಗ ನನ್ನ ಮನೆ ನಾನು ಏನ್ ಕದಾಳ ಆಕಿ ಸೀರೆ ಇಟ್ಟದ ಗೊತ್ತೇನ್ರಿ, 54 ಸೀರೆ ಇಟ್ಟದ. ಹೆಂಗ ಶರಣ ಹಾಕಿನ್ರಿ ಲೋಕಾಪುರ ಸರ್ ಶರಣ ಅಂದ್ರೆ ಹೆಂಗ್ ಶರಣ ಹಾಕ್ಯಾರ? 54 ಸೀರೆ ಇಟ್ಟೈತಿ ಮನ್ಯಾಗ. ದಿವಸ ತಾಸು ಹೋಗೋದು ಉಟ್ಕೊಳ್ತ, ನಾನು ನೋಡೋದ್ರ ಬಿಡುದಿಲ್ಲ, ನಾನ ನೋಡೋಗಿಲ್ಲ, ಬಟ್ ಈಗ ಹೋಗ್ತಾ ಉಟ್ಕೊಳ್ತಾ ಬರ್ತದ ಅಂದ್ರೆ ಶರಣರ ಪಾತ್ರ. ಇದೊಂದು ಹೂವಿನ ಸಾಂಕೇತಿಕವಾಗಿ ಕೊಡ್ತೇನೆ. ಆದ್ರೆ ನೀವು ಈ ಹೂವಿನ ಕಾಣಬೇಕು, ಬೆಳಿಬೇಕು ಅಂತ ಈಗ ಮತ್ತಿನ್ನೊಂದದ ಇದೆ. ಇವರಿಬ್ರು ಜುಗುಲ್ ಬಂದು ಭಾರಿ, ಇವರಿಬ್ರು ಇದ್ರಪ್ಪ ಅಂದ್ರೆ ಕಾರ್ಯಕ್ರಮ ಅಯಶಸ್ಸಲ್ಲಿ ಬರುವುದಿಲ್ಲ ಅಂತ ಹೇಳಿ ಸಂಘಟನೆ ಮಾಡೋದಿಲ್ಲ. ನನಗೆ ಆಶ್ಚರ್ಯ ಅನಿಸಿದಂದ್ರ, ನೋಡಮ್ಮ ಕೆಲಿಗೇರಿ ಕೆರಿ ಅಲ್ಲಿ ಯಾರು ಬರ್ತಾರ ಶರಣರು ಅಂತ ನಾ ಅಂದಿದ್ದೆ. ಆದ್ರೆ ನನ್ನ ನಿಲುವನ್ನ ಬದಲಿಸಿ ಎಷ್ಟು ಮಂದಿ ಶರಣರಲ್ಲಿ ಕೆಲಿಗೇರಿ ಕೂಡ್ತಾರ ಅನ್ನೋದನ್ನ ಈ ಉದ್ಘಾಟನಾ ಸಮಾರಂಭದ ಮೂಲಕ ಮೇಡಮ್ ಮಾಡಿ ತೋರಿಸಿದ್ರು ಅಂತ ತಿಳ್ಕೊಂಡು, ಬಸವಣ್ಣವ್ರದ್ದು ಹೇಗೈತಪ್ಪ ವಿಚಾರ ಅಂತಂದ್ರೆ, ನಾವು ಇವತ್ತೊಂದು 20 ವರ್ಷ ಹಿಂದೆ ನಾವು ಬಸವ ಧರ್ಮದ ಗೊತ್ತಿದ್ದಿಲ್ಲ. ಆಕ್ಚುಲಿ ಇಂಥ ಲಕ್ಷ್ಮಣ ಮೇಡಮ್ ಅವರು ನಮಗೆಲ್ಲ ಒಂಥರ ಆತ್ಮೀಯರಾದಾಗ, ನಾವು ನಮ್ಗೆಲ್ಲ ಒಳ್ಳೊಳ್ಳೆ ಗೆಳೆಯರಾದಾಗ ನಾವು ಬಸವ ತತ್ವದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಆಕ್ಚುಲಿ ನಾನೇ ಉದ್ಯೋಗದಿಂದ ಯಾರು ನಾವು ಕಲಿತಾರೆ. ನಮ್ಗೆ ಬಸವಣ್ಣ ವಿಚಾರ ಬಂದಾಗ ಅಲ್ಲಿ ಈಗ ಜಾತಿ ಇಲ್ಲ, ಮತ್ತೆ ಭೇದ ಇಲ್ಲ, ಏನಿಲ್ಲ. ಇಲ್ಲಿ ಹೆಣ್ಣು ಗಂಡು ಅನ್ನೋಂಗಿಲ್ಲ, ಎಲ್ಲ ಒಂದೇ ಇದೆ. ಚಂದಾಗಿ ನೋಡ್ಕೋಬೇಕು, ಎಲ್ಲ ಸರ್ವವಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ಸುಮಾರು 20 ವರ್ಷದಿಂದ ಏನೇನೋ ಮಾಡ್ತಿದ್ವಿ. ಎಷ್ಟೋ ಗುಡಿಗೆ ಟೈಲ್ಸ್ ಹಾಕ್ಸೋದು, ಗುಡಿ ಕೆಲಸ ಮಾಡಿಸೋದು, ನಮ್ಮ ಕಲ್ಯಾಣ ಮಂಟಪ ಹಿಂಗೆಲ್ಲ ಮಾಡ್ತಿದ್ವಿ ನಾವು. ಯಾವಾಗ ಬಸವ ತತ್ವದ ಬದ್ದಳಿಗೆ ನಮ್ಮೊಂದು ಒಳ್ಳೆಯ ನಮ್ಮ ಕಲ್ಯಾಣ ಮಂಟಪ ಒಳಗೆ ನಮ್ಗೆ ಇಷ್ಟ
ಇಷ್ಟು ಪರ್ಸೆಂಟ್ ಅಂತ ಹೇಳಿ ನಾವು ಏನು ಮಾಡ್ತೀವಿ, ಪ್ರತಿ ಸಲ ಸಾಮಾಜಿಕ ಅಂತೇಳಿ ನಾವು ಪ್ರತಿ ವರ್ಷ ಮಕ್ಕಳಿಗೆ ವಿದ್ಯಾಭ್ಯಾಸ ಪುಸ್ತಕದಲ್ಲಿ ಅಥವಾ ಹೊಸ ನಾವು ಕೆಲವೊಂದು ಸಾರ್ವಜನಿಕವಾಗಿ ಮದುವೆ ಮಾಡೋದಾಗಲಿ ಮೇಡಮ್ ಅವರು ನಮ್ಮ ಕಾರ್ಯಕ್ರಮ ಸತತ ಯಾವಾಗಲೂ ಇದ್ದೇ ಇರ್ತಾರೆ. ಯಾಕಂದ್ರೆ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಾವು ವರ್ಷದಾಗ ನಮ್ಮ ಆ ಕಾರ್ಯಕ್ರಮ ಮಾಡ್ತೇವೆ. ನಾವು ವರ್ಷದಾಗ ಆಗ್ತೇವೆ, ಪ್ರತಿಭಾ ವಿದ್ಯಾರ್ಥಿಗಳು ಮಾಡ್ತೇವೆ, ಫ್ರೀಯಾಗಿ ಮದುವೆ ಮಾಡ್ಕೊತೈತಿ. ಈಗೆಲ್ಲ ನಮ್ಮ ಸಂಸ್ಥೆಯಿಂದ ಎಲ್ಲ ಒಂದು ಮನೆಗಳಿಗೆ ಇದೆಲ್ಲ ಎಲ್ಲಿದು ಅಂತಂದ್ರೆ ಬಸವತತ್ವದಿಂದ ಮಾಡ್ತೇವೆ. ಈ ಬಸವತತ್ವ ನಮ್ದು ಕೆಲವೊಂದು ನಮ್ಮ ಗೆಳೆಯರು ಒಂದು 500 ಜನ ಇದ್ದಾರೆ. ಎಲ್ಲ ಬಸವಣ್ಣವ್ರ ವಿಚಾರನ ನಾವು ಬೆಳಿಗ್ಗೆ ಎದ್ದು ಚನ್ನಮಠ ಹೋಗಿದ್ದು ಬಸವಣ್ಣವ್ರ ವಿಚಾರನ ಮಾತಾಡ್ತೇವೆ. ಆದ್ರೆ ಅದ್ರೊಳಗೆ ಎಷ್ಟು ಆನಂದ ಐತೆ ಅಂತಂದ್ರೆ ಇಷ್ಟು ಮಂದಿ ತಾಯಂದಿರು ಅದಾರೆ. ಆ ತಾಯಂದರಿಗೆ ನಾವು ಒಂದೇ ಒಂದು ಏನು ತಿಳ್ಕೊತೀವಿ ಅಂತಂದ್ರೆ ದಯವಿಟ್ಟು ಮಕ್ಕಳನ್ನ ಇಂಥ ಅನ್ನೋದು ಹೇಳ್ದಂಗೆ ಆ ಮಕ್ಕಳನ್ನ ಎಲ್ಲ ಕಾರ್ಯಕ್ರಮ ಕರ್ಕೊಂಡ್ಬರ್ಬೇಕು. ಬಸವಣ್ಣವ್ರ ಬಗ್ಗೆ, ಸಾಹಿತ್ಯ ಬಗ್ಗೆ ಅದನ್ನ ಅನ್ನೋದು ತಿಳ್ಕೊಂಡ್ರೆ ಮಕ್ಕಳು ತಿಳ್ಕೊಂಡ್ರೆ ಈಗ ನಮ್ದು ಏನಾಗ್ಬೇಕಂದ್ರೆ ರೂಪಾಯಿದಾಗ 12 ವಯಸ್ಸಾಗಿರ್ತದೆ. ನೀವು ಭಾಳ ಅಂದ್ರೆ 4 ವಯಸ್ಸು ಅಷ್ಟೇ ಇರ್ತೈತಿ. ನಾವು ಮಕ್ಕಳು ಬೆಳೆಯುವಂಥದ್ದು ಇರ್ತದೆ. ಮಕ್ಕಳಿಗೆ ನಾವು ಹೇಳ್ಬೇಕಾಗ್ತೈತಿ. ಚಲೋ ಚಲೋ ವಚನಗಳನ್ನು ಇಂಥ ಮಹಾತ್ಮರು ಬಂದಾಗ ಅವ್ರ ಬಗ್ಗೆ 4 ಮಾತು ನಾವು ಕೇಳಿದ್ರೆ ಎಷ್ಟೋ ಒಂದು ಆನಂದ ಅನಿಸ್ತದೆ. ಅದಕ್ಕೆ ಇಂಥವೆಲ್ಲ ನಾವು ಮಾಡಬೇಕಾಗ್ತದೆ. ಈಗ ನಿಮ್ಮ ಮಕ್ಕಳಿಗೆ ಏನೇ ಬಿಡ್ತೀರಿ ಅಂದರೆ ಟಿವಿ ಮೊಬೈಲ್ ಬಿಟ್ಟು ಹೊಟ್ಟೆ ಬಾರಾಗ್ತದಿಲ್ಲ. ಅದಕ್ಕೆ ತಂದೆ ತಾವು ಪ್ರೋತ್ಸಾಹ ಮಾಡಿ ಬೆಳಗ್ಗೆನೇ ಕಾರ್ಯಕ್ರಮ ಅವ್ರಿಗೆ ಎತ್ತುಗಳೇನು ಅವ್ರಿಗೆ ಏನು ಮಾಡಬೇಕು, ಇವತ್ತಿನ ಮಾಸ್ತರನಿಗೆ ನಾಷ್ಟ ಕೊಡ್ತೇನೆ ಅಂತೇಳಿ ಒಂದು ಅವ್ರಿಗೆ ಕಲಾ ಮಾಡಬೇಕು, ಒಂದು ಪ್ರಸ್ತಾಪ ಮಾಡಬೇಕಾದ್ರೆ ಎಲ್ಲದಕ್ಕೂ ನಾವು ಬಸವಣ್ಣ ಬಗ್ಗೆ ಏನು ಅನ್ನೋದನ್ನ ಪ್ರತಿದಿನ ಮಕ್ಕಳು 1-2 ವಚನ ಹೋಗ್ಬಿಟ್ರೆ ನಮ್ಮ ಜೀವನ ಸಾಧನೆಗಾಗ್ತೈತಿ ಅಂತ ಹೇಳ್ತೇನೆ. ಅಂದರೆ ನಮಗೆ ಕರೆಸಿ ನಮಗೆ ಅಖಿಲ ಭಾರತದ ಒಂದು ಉದ್ಘಾಟನೆ ಕಾರ್ಯಕ್ರಮ ನಮ್ಮನ್ನು ಕರೆಸಿದ್ದಕ್ಕೆ ನಮ್ಮ ಜಗನ್ನಾಥ ಮೇಡಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಿ ನಮಗೆ 2 ಮಾತುಗಳು. ಅವರಿಗೆ ನಾವು ಅಭಿನಂದಿಸುವಂತ ಕೆಲಸವನ್ನು ಕೂಡ ಮಾಡ್ತೀವಿ. ಇದರಿಂದ ವಿದ್ಯಾರ್ಥಿಗಳಿಗೆ ಮುಂದಿನ ಯುವಜನಾಂಗಕ್ಕೆ
ಮಾತಿದ್ರು ಧಾರವಾಡ ಸರ್ ಘಟನೆ ಯಾಕೆ ಉದ್ಘಾಟನೆ ಆಗಿಲ್ಲ ಅಂದರು ಅವರು ಲೇಟೆಸ್ಟ್ ಆಗಿದೆ ಅಂತ ಹೇಳಿದ್ರು ಸರ್ ಅವರು. ಅವರಿಗೆ ನಮ್ಮ ಅಖಿಲ ಭಾರತ ಸಂಘ ಸಾಹಿತ್ಯ ಪರಿಷತ್ತಿನಿಂದ ಧನ್ಯವಾದಗಳು. ಇಷ್ಟು ನನ್ನ ಜೈ ಹಿಂದ್ ಜೈ ಕನ್ನಡ. ಹಸಿದು ಬಂದವರ ಕರಿಬೇಕ ನನ್ನ ತಾಯಿ ಖುಷಿಯಿಂದ ನೀಡಿ ಉಣಬೇಕ ಖುಷಿಯಿಂದ